ಸರ್ ಆಗಿಲ್ಲ ಸರ್ ಕೆಂಪೇಗೌಡ ಸರ್ ಹಾಂ ಸರ್ ಹರಿ ಸರ್ ಆಯ್ತು ಹಾಂ ರೆಡಿ. ಜೋರಾದ ಚಪ್ಪಾಳೆ ಬರಬೇಕು ಎಲ್ಲರೂ ಕೂಡ. ಪ್ರತಿ ಸಿನಿಮಾದ ಆಡಿಯೋ ಪೋಸ್ಟರ್ ಲಾಂಚ್ ಅನ್ನ ನೀವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೀರಾ. ಹಾಂ ರೆಡಿ ಸರ್. ಸರ್ ಎಲ್ಲರ ತುಂಬ ಮುದ್ದಾಗಿದ್ದಾರೆ. ಸೊ ಅವ್ರ ಜೊತೆ ಕರೀತಾ ಇದ್ದೀನಿ. ಪ್ರತಿಯೊಬ್ಬ ತಂದೆಗೂ ಕೂಡ ಎಸ್ಪೆಷಲಿ ಹೆಣ್ಣು ಮಕ್ಕಳ ತುಂಬಾ ಪ್ರೀತಿ ಇರುತ್ತೆ. ಸೊ ನಿಮ್ಮ ಮಗಳು ದೊಡ್ಡವರಾದ ಮೇಲೆ ನಿಮ್ ಪ್ರಕಾರ ಸಿನಿಮಾ ಕಳಿಸ್ತೀರಾ? ಹೀರೋಯಿನ್, ಡೈರೆಕ್ಟರ್, ಪ್ರೊಡ್ಯೂಸರ್ ಏನಾದ್ರು ಮಾಡಿಸ್ತೀರಾ? ನನಗೆ ಕ್ರಿಕೆಟ್ ಆಡೋದು ತುಂಬ ಆಸೆ ಇದೆ. 20 ವರ್ಷದ ಕ್ರಿಕೆಟ್ ಆಡಲಿ ಆಮೇಲೆ ಆರ್ಟಿಸ್ಟ್ ಆಗಿದೆ. ಓಕೆ ಸರ್. ಸೊ ಬಹಳಷ್ಟು ಹಾಡುಗಳನ್ನ ನೀವು ಧ್ವನಿಸುವಳಿ ಮಾಡ್ತೀರಾ. ಈ ಒಂದು ಕ್ಷಣ ನಮ್ಮ ಕೆಂಪೇಗೌಡ ಸರ್ಗೆ ಹಾಗೂ ಭರತ್ ಗೌಡ ಅವರಿಗೆ, ನಮ್ಮ ಡೈರೆಕ್ಟರ್ಗೆ ಎಲ್ಲರೂ ಕೂಡ ತುಂಬಾ ಸ್ಪೆಷಲ್ ಆಗಿರುವಂತ ಕ್ಷಣ. ನಿಮ್ಮ ಕೈಯಲ್ಲಿ ಈ ಒಂದು ಧ್ವನಿಸುವಳಿಯನ್ನು ಬಿಡುಗಡೆ ಮಾಡಬೇಕು. ಚಿತ್ರತಂಡಕ್ಕೆ ನೀವೇನಾದ್ರೂ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸಾಂಗ್ ನೋಡಿದ್ರೆ ಹೇಳ್ತಾರ. ಸರಿ ಸರ್, ಅವರ ಅಮೂಲ್ಯವಾದಂತಹ ಮಾತುಗಳನ್ನ ಸ್ವಲ್ಪ ವೇಟ್ ಮಾಡೋಣ ಸರ್. ನೀವು ಲಾಂಚ್ ಅಂತ ಹೇಳಿದ್ರೆ, ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಮಾಡ್ತಾರಂತೆ. ಕಡಲೆ ಸಿನಿಮಾಗೆ ಒಳ್ಳೆದಾಗಿ ಫಸ್ಟ್ ಸಾಂಗ್ ಲಾಂಚ್ ಆಗ್ತದೆ. ಪ್ಲೀಸ್ ಲಾಂಚ್. ಇಲ್ಲಿ ನಮ್ಮ ಬಾಸ್ ಅಂತ ಕರಿತೀನಿ, ಅಣ್ಣ ಅಂತ ಕರಿತೀನಿ, ಡಾರ್ಲಿಂಗ್ ಕೃಷ್ಣ ಸರ್ ಬಂದಿದ್ದಾರೆ ನಮ್ಮ ಸಿನಿಮಾ ಆಡಿಯೋ ಲಾಂಚ್ ಮಾಡೋದಕ್ಕೆ. ತಮಿಳ್ನಾಡಿ ಸರ್ ಡೈರೆಕ್ಟರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿರೋ, ಕರಿಸುಬ್ಬು ಅವರಿದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ಹರೀಶ್ ರಾಜ್ ಅವರು ಇದ್ದಾರೆ, ಸಾಂಗ್ ಬರೆದಂತ ಚೇತನ್ ಸರ್ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಹಾಗಾಗಿ ನಾನು ಒಬ್ಬನೇ ಮಾತಾಡೋದು ತಪ್ಪಾಗುತ್ತೆ. ಎಲ್ಲರೂ ದಯವಿಟ್ಟು ಮೇಲೆ ಸ್ಟೇಜ್ ಮೇಲೆ ಬನ್ನಿ, ಎಲ್ಲರೂ ಕೂತ್ಕೊಂಡು ಒಬ್ಬೊಬ್ಬರೇ ಮಾತಾಡೋಣ. ಬನ್ನಿ ಶ್ರೀಧರ್ ಸರ್ ದಯವಿಟ್ಟು ಬನ್ನಿ ಪ್ಲೀಸ್. ಅಣ್ಣ ಬನ್ನಿ. ನಮ್ಮ ಪ್ರೊಡ್ಯೂಸರ್ ಭರತ್ ಗೌಡರು ಬನ್ನಿ. ನಮ್ಮ ಸನ್ ನೆಟ್ವರ್ಕ್ ಚಾನಲ್ ಹೇಳಿದ ಭವನ್ ಸರ್ ದಯವಿಟ್ಟು ಬನ್ನಿ ಪ್ಲೀಸ್. ವೇದಿಕೆ ಮೇಲಿರುವ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಸಂಗೀತ ನಿರ್ದೇಶಕರು, ಸಾಹಿತಿಗಳು ಹಾಗೂ ನಮ್ಮ ಕಲಾ ಬಂಧುಗಳು ಕೃಷ್ಣ ಅವರು, ಸುಬ್ಬಣ್ಣವರು, ನಾಣಿಯವರು, ಹರೀಶ್ ಅವರು, ಮತ್ತು ನಮ್ಮ ಕೆಂಪೇಗೌಡರು, ನಿರ್ಮಾಪಕರು, ನಂತರ ತಾವೆಲ್ಲ ಇದ್ರಿ, ಪತ್ರಕರ್ತರಿದ್ದೀರಿ, ಮಾಧ್ಯಮದವರಿದ್ದೀರಿ, ಮತ್ತು ನಮ್ಮ ಈ ಒಂದು ಆಡಿಯೋ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದರೆ ಗೆಳೆಯರು, ಸ್ನೇಹಿತರಲ್ಲ, ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೊಂದು ಅದ್ಭುತವಾದ ಹೊಸ ಪ್ರಯತ್ನ. ಕಾಲ ಬದಲಾಗಲಿ ಹೊಸತನ ಬರ್ತಾ ಇರುತ್ತೆ ನೋಡಿ, ಆ ಥರ ಹೊಸಬರು ಬರಬೇಕು. ಇವರ ಪ್ರಯತ್ನಗಳು ಬಹಳ ಚೆನ್ನಾಗಿದೆ. ನಮ್ಮ ಕೆಂಪೇಗೌಡರು ಬಹಳ ಕಷ್ಟಪಟ್ಟು ಬಂದವರು. ಭರತವರು ಬಹಳ ಒಂದು ಓಡಾಡ ಜಾಗದಲ್ಲಿ ಕೂತ್ಕೊಬಿಡ, ಅದಕ್ಕೆ ಮಾಡಿದ್ದಾರೆ. ದೊಡ್ಡ ಗುಣ. ಮತ್ತೆ ಹೆಚ್ಚಿಗೆ ಮಾತಾಡೋಕ್ಕಿಂತ ಇಲ್ಲಿ ನೋಡಿ, ನಾವು ಫಸ್ಟ್ ಹಾಡು ಕೇಳಿದ್ವಿ. ನಮ್ಮ ಶ್ರೀಧರವರು ಬಹಳ ಚೆನ್ನಾಗಿ ಸಂಗೀತವನ್ನ ಅದನ್ನ ಅಳವಡಿಸಿದರೆ, ಸ್ವಲ್ಪ ಜಾನಪದ ಟೈಪು, ಮತ್ತು ಸಾಹಿತ್ಯನೂ ಆಗಿದೆ, ಕೊರಿಯೋಗ್ರಫೂ ಆಗಿದೆ, ಕ್ಯಾಮ್ರಾನೂ ಆಗಿದೆ. ಈಗ ಇರೋರು ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೇನೆ. ನಾನು ಆ ಒಂದು ಹೊಸಬರ, ಅದು ಯುವಕರ ಒಂದು ಹೋಪ್ ಇದೆಯಲ್ಲ, ಅದು ಉತ್ಸಾಹ ಇದೆಯಲ್ಲ, ಅದು ಕಂಡು ನಮ್ಗೆ ಬಹಳ ಚೆನ್ನಾಗಿ ಸಂತೋಷ ಆಯಿತು. ಎಷ್ಟು ಸಹ ಅವರು ಒಂದು ಸಮಯವನ್ನ ಸೋಮಾರಿತನವಾಗಿ ಕಾಲ ಕಳೆದಿಲ್ಲ. ಕೆಲಸ ಆ ಥರ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕಥೆ ಗೀತೆಯನ್ನ ಕೇಳಿದ್ವಿ. ನಾನು ಒಂದೆರಡು ದೃಶ್ಯದಲ್ಲಿ ಪಾತ್ರ ಮಾಡಿದ್ವಿ. ಬಹಳ ಚೆನ್ನಾಗಿದೆ. ಹೊಸತನ ಇದೆ. ನಮ್ಮ ಮಾಧ್ಯಮದವರು, ನಮ್ಮ ಪತ್ರಕರ್ತರು ಇದಕ್ಕೆ ಸಾಕಷ್ಟು ಇಂಥ ಹೊಸ ಚಿತ್ರಗಳಿಗೆ, ಹೊಸಬರಿಗೆ ನೀವೆಲ್ಲ ಎನ್ಕರೇಜ್ ಕೊಟ್ಟು ಅವರ ಆಶೀರ್ವಾದ ಮಾಡಬೇಕು. ಮತ್ತೆ ಈ ಚಿತ್ರ ಬೇಗ ಬಿಡುಗಡೆಯಾಗಿ ನಮ್ಮ ಕನ್ನಡ ಕುಲಕೋಟಿಗಳೆಲ್ಲ ಈ ಚಿತ್ರವನ್ನು ನೋಡಿ, ಥಿಯೇಟರಲ್ಲೇ ಬಂದು ನೋಡಿ, ಇವರೆಲ್ಲ ಈ ಹೊಸ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀವಿ.
ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ನಮ್ಮ ಭರತ್ ಅವರಿಗೆ, ಕೆಂಪೇಗೌಡರಿಗೆ ಮತ್ತು ಈ ಸಿನಿಮಾ ತಂಡದ ಎಲ್ಲ ನಮ್ಮ ಗೆಳೆಯರಿಗೂ ನನ್ನ ಒಂದು ಧನ್ಯವಾದನ ಅರ್ಪಿಸ್ತೀನಿ. ಈ ಶುಭವಾಗಲಿ. ಖಂಡಿತ ಈ ಚಿತ್ರ ಯಶಸ್ವಿಯಾಗುತ್ತೆ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್ ತಮ್ಮ ಸೊಗಸಾದಂತಹ ಮಾತಿಗೆ. ಈಗಿನ ಸಂಜೆಯ ಕಾರ್ಯಕ್ರಮದ ಬಗ್ಗೆ ಹಿರಿಯ ನಟರಾದಂತಹ ನಮ್ಮೆಲ್ಲರೂ ಮಾರ್ಗದರ್ಶಿಗಳಾದ ಉಮೇಶಣ್ಣ ಮಾತಾಡಿದ್ದಾರೆ. ವೇದಿಕೆ ಮೇಲಿರುವಂತಹ ಸ್ನೇಹಿತರು, ನಿರ್ದೇಶಕರು, ನಿರ್ಮಾಪಕರು, ರಚನಾಕಾರರು, ಕಲಾವಿದರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಿನಿಮಾ ಸುಮಾರು ಚಿತ್ರಗಳ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಂತಹ ಕೆಂಪೇಗೌಡ ತುಂಬ ಶ್ರಮಜೀವಿ. ಇವತ್ತು ಅವ್ರಿಗೆ ಸಪೋರ್ಟ್ ಆಗಿ ನಮ್ಮ ಭರತ್ ಗೌಡರು ಬೆನ್ನಿಂದ ನಿಂತು ನಾನು ಸಪೋರ್ಟ್ ಮಾಡ್ತೀನಿ, ನಿರ್ಮಾಣ ಮಾಡ್ತೀನಿ, ಸಿನಿಮಾ ಮಾಡು ಅಂತ ಹೇಳಿ ಮಾಡಿದ್ದಾರೆ. ವಿದಾಸ್ ಸರ್ ಅವರು ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರು, ನಮ್ಮ ಆತ್ಮೀಯ ಸ್ನೇಹಿತ ಶ್ರೀಧರ್ ಸರ್, ನಾವು ಅವರು ತುಂಬಾ ವರ್ಷಗಳ ಜೊತೆ ಕೆಲಸ ಮಾಡಿದ್ದೀವಿ ಸ್ಟುಡಿಯೋದಲ್ಲಿ. ಇಲ್ಲೂ ಜೊತೆ ಸಿಗೋ ಥರ ಆಯಿತು, ಖುಷಿ ಆಗ್ತಾ ಇದೆ ನನಗೆ. ಇನ್ನು ಚೇತನ್ ಸರ್ ಬರವಣಿಗೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ತುಂಬ ಚೆನ್ನಾಗಿದೆ ಸಾಹಿತ್ಯ, ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಕೃಷ್ಣ ಸರ್ ಬಂದು ಈ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ನಮ್ಮ ಬಿಗಾರವರು ಅಲ್ಲ, ಕರಿಸುಬಣ್ಣ ಅವರು ಕ್ಷಮೆ ಇರಲಿ. ನೀವು ಮಾಡಿದ ಕೆಲಸ ನನಗೆ ಅದೇ ಗೊತ್ತಿದೆ ಸರ್. ಗಾಳಿ ಸರ್, ಅದು ಒಂದೇ ರೂಮಲ್ಲಿ ಇದೀವಲ್ಲ ಗಾಳಿ. ಸಾರಿ ಸರ್, ಸುಮ್ಮನೆ ಹೇಳಿದೆ. ಇಲ್ಲ, ಬಿರಾದರ ಪದ ಕರೀಸು ಬಂದು ಕರೀತೀವಿ. ಹೌದಲ್ಲ, ಟೆನ್ನಿಸ್ ಕೃಷ್ಣ ಸರ್ ಇದ್ದಾರೆ, ಬಿರಾದರ್ ಸರ್ ಇದ್ದಾರೆ. ಅವ್ರು ಹೇಳಿರೋದೇನು ತಪ್ಪಿಲ್ಲ, ಬಂದಿಲ್ಲ ಅವರು. ಆಮೇಲೆ ಈ ಚಿತ್ರದಲ್ಲಿ ನಾಯಕ ನಟರಿರೋ 3 ಜನನ. ಅಮ್ಮ ಇಬ್ಬರೇನಾ ಬೇಕಿತ್ತ? ಆಯ್ತಪ್ಪ, ಓಕೆ. ನೋಡ ಅಲ್ಲಿ ಇನ್ನೂ ಸಮಾಧಾನ ಇಬ್ಬರೇ ಆಗಲ್ಲ. ನಮ್ ಕಾಂಬಿನೇಷನ್ ಇಲ್ಲಲ್ಲ, ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಒಳ್ಳೇದಾಗಲಿ ಎಲ್ರಿಗೂ. ಚೆನ್ನಾಗಿ ಮಾಡಿದ್ದೀರಿ, ಸಾಂಗ್ ಸೂಪರ್ ಚೆನ್ನಾಗಿ ಮಾಡಿದ್ದೀರಿ. ಚಿತ್ರದ ತಿರುಳು ಬೇಕು ಪ್ರಶ್ನವರಿಗೆಲ್ಲ ನಮ್ಮೆಲ್ಲರ ಆಶೀರ್ವಾದ ಸ್ನೇಹ ಇದ್ದೇ ಇರುತ್ತೆ. ಕೆಂಪೇಗೌಡರು ಚೆನ್ನಾಗಿರ್ಲಿ. ಹೊಸಬ್ರು ಯಾರೇ ಬಂದ್ರು ಅವರು ಈ ಒಂದು ಮೆಟ್ಲು ಮೇಲೆ ಬಂದಿದ್ದಾರೆ. ಸಹ ನಟರಾಗಿದ್ದವರು ಇವಾಗ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಿರ್ಮಾಪಕರಿಗೆ ಆ ಪಿಕ್ಚರ್ ಹಾಕಿರೋ ಕಾಸು ವಾಪಸ್ ಬರಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊತೀನಿ. ನನ್ನ ಪಾತ್ರದ ಬಗ್ಗೆ ನೀವೇನು ಹೇಳಬೇಡಿ ಅಂತ ಹೇಳಿದ್ದಾರೆ, ಅದರಿಂದ ಅದ್ರ ಬಗ್ಗೆ ನಾನು ರಿವೀಲ್ ಮಾಡಲ್ಲ. ನಂದು ಒಂದು ಚಿಕ್ಕ ಪಾತ್ರ ಇದರಲ್ಲಿ. ಮಿಕ್ಕಿದ ವಿಚಾರ ಸಿನಿಮಾಗೆ ಸಂಬಂಧಪಟ್ಟಂಗೆ ನಮ್ಮ ನಿರ್ಮಾಪಕರು, ನಿರ್ದೇಶಕರು ಹೇಳ್ತಾರೆ ಅಂತ ಹೇಳಿ ಈಗ ಇಲ್ಲಿ ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಆಗಬಹುದು, ದೃಶ್ಯ ಮಾಧ್ಯಮದ ಸ್ನೇಹಿತರು, ಕೆಂಪೇಗೌಡರ ಸ್ನೇಹಿತರು, ಭರತ್ ಗೌಡರ ಸ್ನೇಹಿತರು, ಸುಮಾರು ಜನ ಆ ಕಡೆ ಇದ್ದಂಗಿದೆ. ವಾಯ್ಸ್ ಜೋರಾಗಿ ಬಂತು ಆಗಲೇ. ನಿಜನಾ? ಅಲ್ಲಿದ್ದೀರಾ? ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಇಡೀ ತಂಡಕ್ಕೆ ಒಳ್ಳೇದಾಗಬೇಕು, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವಿದಾಸ್ ಸರ್, ಡೈರೆಕ್ಟರ್. ಧನ್ಯವಾದಗಳು ಸರ್. ಹರೀಶ್ ಅವರು ಅಲ್ಲಿ ಪೋಸ್ಟಲ್ಲಿ ಕೆಂಪೇಗೌಡರು ನಮ್ಮ ಹತ್ರ ಬಂದು ಡೈರೆಕ್ಷನ್ ಕಲಿತಾರೆ ಅಲ್ಲಿ ಸಿನಿಮಾದಲ್ಲಿ. ನಾವು ಹೇಳ್ತಾ ಇದ್ದೀವಿ ಹಿಂಗಿರ್ಬೇಕು ಶಾರ್ಟ್ ನೋಡು ಅಂತ. ಅದನ್ನ ತುಂಬಾ ಭಕ್ತಿಯಿಂದ ನೋಡ್ಕೋತಾರೆ. ಅದನ್ನ ನೋಡ್ಕೊಂಡೇ ಡ್ಯಾನ್ಸ್ ಮಾಡಿದ್ದು, ಆದ್ರಿಂದನೇ ಡ್ಯಾನ್ಸ್ ಚೆನ್ನಾಗಿ ಬಂದಿದೆ. ಬೇಡ ಅಂದ್ರಲ್ಲ ಅವಾಗಲೇ. ಇನ್ನು ತುಂಬಾ ಜನ ಇದ್ದಾರೆ ಮಾತಾಡೋರು, ಮಾತಾಡಲಿ. ಅವರಿಗೆ ಮಾಹಿತಿ ಬೇಕು. ಆದ್ರಿಂದ ಸಿನಿಮಾದ ಬಗ್ಗೆ ಹೇಳೋದು ಅಂತಂದ್ರೆ ನಮ್ಮ ನಿರ್ದೇಶಕರು ಹೇಳಬೇಕು, ಇಲ್ಲ ನಿರ್ಮಾಪಕರು ಹೇಳಬೇಕು. ನಮಸ್ಕಾರ. ಡಾರ್ಲಿಂಗ್ ಕೃಷ್ಣ ಅವರ ನಿಜವಾಗ್ಲೂ ಹ್ಯಾಪಿ ದಟ್ ನಮ್ಮ ಟೀಮ್ ಬಂದು ನೀವು ಕೈ ಜೋಡಿಸಿದಾರ, ಆಡಿಯೋ ಲಾಂಚ್ ಮಾಡಿದಾರ. ನೀವು ನಿಜವಾಗ್ಲೂ ನಮ್ಮೆಲ್ಲರ ಡಾರ್ಲಿಂಗ್. ಅಂಡ್ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಚೇತನ್ ಸರ್, ತುಂಬಾ ಅದ್ಭುತವಾಗಿದೆ. ಅಂಡ್ ಇದಷ್ಟು ನಾನು ಹೇಳ್ತಾ ಇರೋದು, ನಾವು ಎಲ್ಲರೂ ಸೇರಿರೋದು ನಮ್ಮ ಪ್ರೀತಿಯ ಕೆಂಪೇಗೌಡರು. ಅವ್ರ ಬಗ್ಗೆ ನಮ್ಗಿರೋ ಪ್ರೀತಿ, ಸ್ನೇಹ ಇಲ್ಲೆಲ್ಲರನ್ನೂ ಕರೆದು ಕೂರಿಸಿದೆ. ಯಾಕಂದ್ರೆ ಹಲವಾರು ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀವಿ. ಅವ್ರು ಪಟ್ಟಿರೋಂಥ ಶ್ರಮ, ಒಂದು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಮಾಡ್ಕೊಂಡ್ ಬಂದವರು ಒಬ್ಬ ನಾಯಕನಾಗಿ ಬೆಳೀತಾರೆ ಅಂದ್ರೆ ನಮ್ಗೆ ನಿಜವಾಗ್ಲೂ ಖುಷಿ ಇದೆ. ಅವ್ರು ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ರೊಮ್ಯಾನ್ಸ್ ಚೆನ್ನಾಗಿ ಮಾಡಿದ್ರೆ. ನೀವು ಆ ಕಡೆ ಕೂತ್ಕೊಳ್ಬೋದು, ಈ ಕಡೆ ಬರಬೇಕಾಗಿತ್ತು ಮಧ್ಯದಲ್ಲಿ ಅಂತ ನಮ್ಗೆ ಅನಿಸ್ತದೆ. ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಎಷ್ಟು ಜನ ಹೀರೋಯಿನ್ಸ್ ಇದ್ದಾರೆ ಅಂತ. ಇನ್ನೂ ಬೇರೆ ಬರೋದಿಲ್ಲ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ
ಭರತ್ ಗೌಡ್ರೆ ಒಂದು ಒಬ್ಬ ನಾಯಕ ನಟನ ಮೇಲೆ ಭರವಸೆ ಇಟ್ಟು ಈ ತರದ ಎಕ್ಸ್ಪೆರಿಮೆಂಟ್ಸ್ ಆದಾಗ್ಲೇನೆ, ಯಾಕಂದ್ರೆ ಒಳ್ಳೆ ಕಲಾವಿದ, ಒಬ್ಬ ಒಳ್ಳೆ ಕಲಾವಿದನ ನಂಬಿ ನೀವು ನಾಯಕ ನಟನಾಗಿ ಮಾಡಿ ಈ ತರದ ಒಂದು ಸಿನಿಮಾನ ಕೊಟ್ಟಿದ್ದೀರಾ ಆಡಿಯನ್ಸ್ಗೆ. ತುಂಬಾ ಒಳ್ಳೆ ಭರವಸೆ ಮೂಡಿಸುತ್ತೆ ಇಂಡಸ್ಟ್ರಿಯಲ್ಲಿ. ಈ ತರ ಸಾಕಷ್ಟು ಜನ ಆಸೆ ಇಟ್ಕೊಂಡು ಬಂದಿರುವಂತ ಕಲಾವಿದರಿಗೆ ನಿಜವಾಗ್ಲೂ ಈ ತರದ್ದು ಒಳ್ಳೆ ದಾರಿಯಲ್ಲಿ ಇದನ್ನು ಸಾಗಿಸಿದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ನೀವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ನಟನೆ ಮಾಡುವಾಗ್ಲೂ ನೋಡಿದೆ, ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಆಕ್ಟರ್ಸ್ ನೀವೆಲ್ಲ. ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು. ಹೆಸರು ಬೇರೆ ಬೇರೆ ಹೆಸರು ಬಂತು ನನಗೆ. ಕರಿ ಸುಬ್ಬವಾಗಿದ್ದವನು ಸುಬ್ಬಯ್ಯ ಆದ್ರೆ ಬೇರಾಧಾರ ಆಗಿದ್ದೀನಿ. ಇರ್ಲಿ, ಹೊಸ ಹೆಸರು ಬಂದಿದೆ, ಸಂತೋಷ. ನಾಳೆಯಿಂದ ನನ್ನ ಭವಿಷ್ಯ ಚೇಂಜ್ ಆಗ್ಬೋದೇನೋ. 53 ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು, ಏನು ಚೇಂಜ್ ಆಗಿಲ್ಲ. ತಲೆ ಕೂದಲು ಒಂದು ಉದುರೋಗಿದೆ ಅಷ್ಟೇ. ಈಗ ವಿಷಯ ಬರೋಣ. ಕಟ್ಲೆ ನನ್ನ ಜೀವನದಲ್ಲಿ ಬರೆಯೋದಕ್ಕಾಗಲ್ಲ ಈ ಸಿನಿಮಾನ. ಯಾಕೆಂದ್ರೆ ಕಟ್ಲೆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡ್ಬಂದು ನಮ್ಮ ಕರೋನಾ ಪ್ಯಾಂಡಮಿಕ್ ಪೀರಿಯಡ್ ಏನಿರುತ್ತೆ, ಡೆತ್ ಬೆಡ್ಗೆ ಹೋಗಿ ವಾಪಸ್ ಬರೋನು. ಲಾಸ್ಟ್ ಶೂಟಿಂಗ್ ಕಟ್ಲೆ ಮುಗಿಸ್ಕೊಂಡ್ಬಂದು ಹಾಸ್ಪಿಟಲ್ ಅಡ್ಮಿಟ್ ಆದ. ನಾನು ಬದುಕ್ತೀನಿ ಅಂತ ಗೊತ್ತಿರಲಿಲ್ಲ. ಇವತ್ತು ಬದುಕಿನ ಮುಂದೆ ಕೂತಿದ್ದೀನಿ. ಕಟ್ಲೆ ಸಿನಿಮಾ ಅದೇ ರೀತಿ ಬದುಕುತ್ತೆ, ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗೆ. ಸೊ ಈ ಆಡಿಯೋ ಬಿಡುಗಡೆಗೆ ಬಂದಂಥ ನಾಯಕ ನಟ ನಮ್ಮೆಲ್ಲ ಪ್ರೀತಿಯ ಸುನೀಲ್ ಅಂತಾನೆ ಮಾತಾಡ್ಸೋದು ನಾನು. ನಿಮ್ಗೆಲ್ಲರಿಗೂ ಡಾರ್ಲಿಂಗ್ ಕೃಷ್ಣ ಅವರು. ಸೊ ಸುನಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಒಬ್ಬ ನಟನಿಗೆ ಒಂದು ಆಡಿಯೋ ಫಂಕ್ಷನ್ಗೆ ಹೆಲ್ಪ್ ಮಾಡ್ತಾ ಇದ್ದೀರ. ತುಂಬ ತುಂಬ ಧನ್ಯವಾದ ನಮ್ಮ ಇಡೀ ತಂಡದಿಂದ ನಿಮಗೆ. ಸೊ ಭಾಳ ವರ್ಷಗಳಿಂದ ನಾನು ನೋಡಿದಾಗೆ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡಿಕೊಂಡು ಎಷ್ಟೋ ದಿನ ನನ್ನ ಸ್ಟುಡಿಯೋನಲ್ಲಿ ಮೂಲೆ ಕೂತಿರ್ತಿದ್ದ ಕೆಂಪೇಗೌಡ. ಇವತ್ತು ನಾಯಕನ ಮಟ್ಟಿಗೆ ಬೆಳೆದಿದ್ದಾನೆ. ಅವ್ರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಾ ಇರುವಂಥ ಯುವ ನಿರ್ಮಾಪಕ ಭರತ್ ಗೌಡ. ಅವರಿಬ್ಬರಿಗೂ ಒಳ್ಳೇದಾಗಬೇಕು. ಮತ್ತೆ ಬಹಳಷ್ಟು ವರ್ಷಗಳಿಂದ ಕನಸುಗಳನ್ನು ಕಟ್ಟಿಕೊಂಡು ನನ್ನ ಸ್ಟುಡಿಯೋ ಬಂದು ಹಲವಾರು ಕಥೆಗಳನ್ನ ಹೇಳ್ತಾ ಇದ್ದಂಥ ಶ್ರೀವಿಧ ಡೈರೆಕ್ಟ್ರು. ಇದರಲ್ಲಿ ಕರೆದ ನನಗೆ ಬಹಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಹಳ ಬೇರೆ ಬೇರೆ ರೀತಿ ಗೆಟಪ್ ಇದೆ ನನಗೆ. ಸೊ ಕತೆ ರಿವೀಲ್ ಮಾಡೋದು ಬೇಡ, ಡೈರೆಕ್ಟರ್ ಆದವರು ಹೇಳಿ. ಬಹಳ ಒಳ್ಳೆ ಸಾಂಗ್ ಬರೆದಿದ್ದಾರೆ ಚೇತು ಕುಮಾರ್. ತುಂಬ ಚೆನ್ನಾಗಿದೆ ಸಾಂಗು. ಸೊ ಡ್ಯಾನ್ಸ್ ಮಾಸ್ಟರ್ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ತೆಗೆದಿದ್ದಾರೆ ಸಾಂಗ್ನ. DOP ಆಗಲಿ ಎಲ್ಲರೂ ಆಗಲಿ. ಸೊ ಎಲ್ಲರಿಗೂ ಶುಭ ಆಗ್ತಿ. ಈ ಶುಭ ಸಂಜೆ ಕಟ್ಲೆ ಸಿನಿಮಾ ಒಳ್ಳೆಯದಾಗಿ. ವರ್ಷ ಕೊನೆಯಲ್ಲಿ ಆಡಿಯೋ ಫಂಕ್ಷನ್ ಆಗ್ತಾ ಇದೆ. ಸಿನಿಮಾ ಡಿಸೆಂಬರ್ ಒಳಗೆ ರಿಲೀಸ್ ಆಗ್ತದೆ. ಸುದೀರ್ಘ ಪ್ರಯಾಣ ಕಟ್ಲೆದು. ಆದಷ್ಟು ಬೇಗ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಡಾರ್ಲಿಂಗ್ ಕೃಷ್ಣನವರಿಗೆ ಮತ್ತು ಕರಿ ಸುಬ್ಬಣ್ಣವರಿಗೆ ಮತ್ತು ನಮ್ಮ ಶ್ರೀಧರ್ ಸರ್ ಮತ್ತು ಉಮೇಶ್ ಅಣ್ಣ, ತಬಲಾ ನಾರಾಯಣ, ಹರೀಶ್ ರಾಜು ಮತ್ತು ನಿಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಏನೇನು ನಾವು ಕಟ್ಲೆ ಅಂತ ಈ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ವಿಧ ಬಂದು ನಮ್ಗೆ ಹೇಳಿದಾಗ ಸ್ಟೋರಿ ಕೇಳಿದಾಗ ನಾವು ಫಸ್ಟ್ ಅನ್ಕೊಂಡಿದ್ದೆ ಕೆಂಪೇಗೌಡರು. ನಾನು 10 ವರ್ಷದಿಂದ ಪರಿಚಯ ಇರೋದ್ರಿಂದ ಕೆಂಪೇಗೌಡ ಕೈಲೇ ಮಾಡಿಸ್ಬೇಕು ಅಂತ. ತುಂಬ ಚೆನ್ನಾಗಿ ಎಲ್ಲ ಇಷ್ಟಪಟ್ಟು ಚೆನ್ನಾಗಿರೋ ಒಂದು ಸಿನಿಮಾ ಮಾಡಿದ್ವಿ. ಎಲ್ಲ ಕನ್ನಡ ಪ್ರೇಮಿಗಳು ಸಿನಿಮಾನ ಪ್ರೋತ್ಸಾಹ ಮಾಡಿ ಕೆಂಪೇಗೌಡ ಒಂದು ಸಪೋರ್ಟ್ ಮಾಡಿ ಅವರು ಒಂದು ಹೀರೋ ಆಗಿ ಸೊ ಇಲ್ಲಿ ನೆಲ ಕಚ್ಚಿ ನಿಲ್ಲಬೇಕು ಅನ್ನೋದು ನಮ್ಮ ಒಂದು ಆಸೆ. ಹಾಗಾಗಿ ಎಲ್ಲ ಒಳ್ಳೆಯದು. ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಹಿರಿಯ ನಟರಾದ ಉಮೇಶ್ ಅಣ್ಣವರು, ಕರಿಸುಬ್ಬು ಸರ್ ಮತ್ತು ನನ್ನ ಗೆಳೆಯರು ತಮಿಳುನಾಡು ಸರ್ ಮತ್ತು ಇವತ್ತಿನ ಕೇಂದ್ರದಲ್ಲಿ ಅಂದರೆ ನಮ್ಮ ಸ್ಪೆಷಲ್ ಗೆಸ್ಟ್ ಅವರ ಡಾರ್ಲಿಂಗ್ ಕೃಷ್ಣ ಸರ್. ಸೊ ತುಂಬ ಖುಷಿ ಆಗುತ್ತೆ ಬಂದಿದ್ದು. ನನಗೆ ಬಂದು ಕೃಷ್ಣ ನಿಮ್ಮ ಹೆಸರು ನನಗೆ ಬಹಳ ಶುಭ ಸೂಚಕ. ಸೊ ನನ್ನ ಒಂದು ಕರಿಯರಲ್ಲಿ ಕೃಷ್ಣ ಅನ್ನೋದು ತುಂಬ ಸೇರಿಕೊಂಡಿದೆ. ಸೊ ಹಾಗಾಗಿ ದಿಸ್ ಸಾಂಗ್ ಇಸ್ ಬಿಗ್ ಸಕ್ಸಸ್. ಜೊತೆಗೆ ಸಾಂಗ್ ಬಗ್ಗೆನೂ ನಮಗೆ ಬಹಳಷ್ಟು ನಂಬಿಕೆ ಇದೆ. ಇವತ್ತಿನ ಹಾಡು ಬರೀ ಒಂದು 5 ನಿಮಿಷಗಳ ಕಾಲ ನಾವೇನೋ ಒಂದು ಪ್ರದರ್ಶನ ಮಾಡಿದ್ವಿ ಅನ್ನೋದಲ್ಲ. ನೀವೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಗಿಟ್ಟಿಸ್ಕೊಂಡು ಚಿತ್ರಮಂದಿರಕ್ಕೆ ನಿಮ್ಮನ್ನ ಕರ್ಕೊಂಡ್ಬರ್ಬೇಕು ನಾವು. ಇದು ನಮ್ಮ ಹೋರಾಟ. ಈಗ ಸ್ವಲ್ಪ ನಾನು ಎರಡು ವಿಚಾರ ಜಾಸ್ತಿ ಮಾತಾಡ್ತೀನಿ ಅಷ್ಟೇ. ಸಿನಿಮಾ ಇಂಡಸ್ಟ್ರಿ, ನಮ್ಮ ಒಂದು ಹೋರಾಟ, ಒಂದು ಕನ್ನಡ ಸಿನಿಮಾ ನಾವು ಯಾವ ರೀತಿ ನಾವು ಇವತ್ತು ನಾವು ನಮ್ಮ ಅಸ್ತಿತ್ವವನ್ನು ಕಾಪಾಡಬೇಕಾಗಿದೆ ಅಂದ್ರೆ ಸಿನಿಮಾ ವಿಚಾರದಿಂದ ಹೇಳ್ತಾ ಇದ್ದೀನಿ ನಾನು. ಇವತ್ತು ನಿರ್ಮಾಪಕರಾದ ಭರತ್ ಗೌಡರು ಬಂದು ಒಂದು ಸಿನಿಮಾ ಮಾಡೋಣ ಅಂತ ಕೆಂಪೇಗೌಡರ ಜೊತೆ ಕೈ ಜೋಡಿಸಿ, ಅಂದ್ರೆ ಒಂದು ಒಳ್ಳೆ ಟೀಮ್ ನ ಕಟ್ಕೊಂಡು ನಾವೆಲ್ಲ ಒಂದೊಂದು ಟೆಕ್ನಿಷಿಯನ್ಸ್ ನ
ಸೇರಿಸ್ಕೊಂಡು ಒಂದು ಕಥೆ, ನಿರ್ದೇಶನ, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸೇರಿಸ್ಕೊಂಡು ಬರ್ತಾರೆ. ಇದಾದ್ಮೇಲೆ ಒಂದಷ್ಟು ಹೊಸಬ ನಿರ್ಮಾಪಕರು ಬಂದ್ಮೇಲೆ ಅವ್ರಿಗೊಂದು ಅನುಭವ ಆಗುತ್ತೆ. ಇಂಥ ಚಿತ್ರತಂಡ ಈ ತರ ಸೇರ್ಕೊಂಡು ನಮ್ಗೊಂದು ಸಿನಿಮಾ ಮಾಡ್ಕೊಡ್ತಾರೆ, ಯಾವ ರೀತಿ ಮಾಡ್ಕೊಡ್ತಾರಪ್ಪ ಅಂತ. ಸೊ ಈ ಒಂದು ಜರ್ನಿ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ ಆಗುವಂತ ಅನುಭವ ಏನಿದೆಯಲ್ಲ, ಅದು ಇನ್ನು ಮುಂದಿನ ಒಂದು ನಿರ್ಮಾಪಕರು ಯಾರು ಬರ್ತಾರಲ್ಲ ಇವ್ರ ಕಡೆಯಿಂದ, ಅದಕ್ಕೆಲ್ಲ ಈ ಟೀಮ್ ಕಾರಣವಾಗುತ್ತೆ. ಈ ಒಂದು ಭಯ ನಮ್ಮಲ್ಲಿ ಇರುತ್ತೆ ಅಲ್ವಾ ಕೆಂಪೇಗೌಡ? ನಾವು ಇದು ಮಾತಾಡಿದ್ವಿ ಹಲವಾರು. ಚೇತನ್ ಅವರು ಬಂದ ತಕ್ಷಣ ನಾವು ಕೂತ್ಕೊಂಡಿದ್ಮೇಲೆ ಮಾತಾಡಿದ ಫಸ್ಟ್ ಮಾತುಗಳು ಏನ್ ನಡೀತದೆ, ಏನ್ ಕೆಲಸ, ಏನ್ ನಡೀತದೆ, ಯಾವ ಸಾಂಗ್ ಬರೀತಿದ್ದೀರಾ ಚೇತನ್ ಬ್ರೋ ಅಂತ. ಇಲ್ಲ ಏನ್ ನಡೀತದೆ, ನಿಮ್ ಕೆಲಸ ಏನ್ ಯಾವ್ದು ಮಾಡ್ತಿದ್ರಿ, ಯಾವ ಸಾಂಗ್ ಹಿಟ್ಟು, ಯಾವ ಸಿನಿಮಾ ಹಿಟ್ಟು, ನಮ್ಮ ಒಂದು ಚಟಪಟಿಕೆ ಮತ್ತೆ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಇದೇ ಆಗಿದೆ. ಯಾವ ಸಿನಿಮಾ ಹಿಟ್ ಆಯ್ತು, ಎಷ್ಟು ಸಿನಿಮಾಗಳು ಫ್ಲಾಪ್ ಆಯ್ತು. ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ವಿಚಾರ ಅಲ್ಲ, ಇದೆಲ್ಲ ನಮಗೆ ವಿ ಆರ್ ಆಲ್ ಪ್ರೊಫೆಷನಲ್ಸ್. ನಮ್ಮ ಮನೆ ಮಠ ನಡೆಯೋದು, ನಮ್ಮ ಬದುಕು ನಡೆಯೋದು ಈ ಸಿನಿಮಾಯಿಂದ. ನಾವು ಇಲ್ಲಿ ಬಹಳ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ, ನಿದ್ದೆ, ಊಟ ಎಲ್ಲವನ್ನು ಬಿಟ್ಟು ಒಂದು ಸಿನಿಮಾಗೋಸ್ಕರ ನಾವು ಒಂದು ಸಮಯ ನೋಡ್ಬಿಟ್ಟು ಖಂಡಿತವಾಗ್ಲೂ ನಾವು ಕೆಲಸ ಮಾಡ್ತೀವಿ. ಈ ಸಿನಿಮಾ ಕುರಿತಾಗಿ ಹೇಳಿದ್ರೆ ಕೆಂಪೇಗೌಡರು ಎಷ್ಟು ಕಷ್ಟಪಟ್ಟು ಭರತ್ಗೌಡರ ಜೊತೆ ಮತ್ತೆ ಭರತ್ಗೌಡರು ಅಷ್ಟೇ ನಂಬಿಕೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಈ ಸಿನಿಮಾನ ನಡೆಸ್ಕೊಂಡು ಇದನ್ನ ಮಾಡ್ಕೊಳ್ಬೇಕು ಅಂತ ನಮ್ಮ ನಿರ್ದೇಶಕರು ಕೊನೆಯಲ್ಲಿ ಕೂತಿದ್ದಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳು ಸರ್. ಅಷ್ಟು ಸಹನೆ, ಅಷ್ಟು ಹೊಂದಾಣಿಕೆ ಮಾಡ್ಕೊಂಡು ಈ ತಂಡದ ಜೊತೆ ಕೆಲಸ ಮಾಡಿದ್ರೆ. ಸೊ ಡೈರೆಕ್ಟರ್ ನಿಮಗೆ ಧನ್ಯವಾದ, ಫಸ್ಟ್ ಧನ್ಯವಾದ. ನಿಮಗೆ ಬಹಳ ಮುಗ್ಧ ಮನುಷ್ಯ, ಬಹಳಷ್ಟು ವಿಚಾರ ತಿಳ್ಕೊಂಡಿರುವಂತ ಮನುಷ್ಯ. ಕಟ್ಲೆ ಅಂದ್ರೆ ಏನು ಅಂತ ಕೇಳಿದಾರೆ ಸುಮಾರು ಸತಿಗಳು. ಕಟ್ಲೆ ಅಂದ್ರೆ ಏನು ಅಂತ ಅದಕ್ಕೆ ಬಹಳಷ್ಟು ವಿಸ್ತಾರವಾಗಿ ಕಟ್ಲೆ ಅಂದ್ರೆ ಎಲ್ಲರೂ ಕೋಲ್ಡ್ ಕಟ್ಲೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ವಲ್ಲ, ಅದು ಯಾವ ತರ ಅಂತ ಕೇಳೋದಕ್ಕೆ ಅವರು ಒಂದಷ್ಟು ಈ ಗ್ರಂಥಗಳನ್ನೆಲ್ಲ ಇಟ್ಕೊಂಡು ಕಟ್ಲೆ ಅಂದ್ರೆ ಈ ತರ ಅರ್ಥ ಬರುತ್ತೆ ಸರ್, ಇದು ಅವಧಿ ಅಂದ್ರೆ ಇದಕ್ಕೊಂದು ಸಮಯದ ಒಂದು ಪರಿಣಿತಿ ಇರುತ್ತೆ ಇದಕ್ಕೆ ಅಂತೆಲ್ಲ ಬಹಳ ವಿಸ್ತಾರವಾಗಿ ಹೇಳಿ ನನ್ನ ತಲೆಗೆ ಸಿಚುವೇಶನ್ ನ ಕೊಡ್ತಾರೆ. ಈ ಸಿಚುವೇಶನ್ ನಲ್ಲಿ ಸಾಂಗ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಈ ಸಿಚುವೇಶನ್ ಹೇಳೋದ್ರಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಯಾವ ರೀತಿ ತಲೆ ತುಂಬಬೇಕು ಅನ್ನೋದು ವಿಚಾರವಾಗಿ ನಮ್ಮ ನಿರ್ದೇಶಕರು ಬಹಳ ಚೆನ್ನಾಗಿ ನನಗೆ ಒಂದು ಪಾಯಿಂಟ್ಸ್ ಕೊಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಭರತ್ಗೌಡ ಸರ್ ಖರ್ಚು ಎಷ್ಟೇ ಆಗಲಿ ನೀವು ಒಳ್ಳೆ ಸಾಂಗ್ ಬೇಕು ಸರ್. ನನಗೆ ನಮ್ಮ ಪ್ರೊಡಕ್ಷನ್ಗೆ ಭರತ್ಗೌಡ ಮೂವೀಸ್ಗೆ ಒಳ್ಳೆ ಸಾಂಗ್ಸ್ ಬೇಕು. ನಾವು ನೋಡಿ ಎಷ್ಟು ಅದ್ದೂರಿಯಾಗಿ ಸಿನಿಮಾ ಒಂದು ಹಾಡನ್ನ ಚಿತ್ರೀಕರಣ ಮಾಡೋದಕ್ಕೆ ಅವ್ರ ಬಜೆಟ್ ಕೇಳಿಲ್ಲ. ಧನ್ಯವಾದ ಸರ್ ತಮ್ಮ ಇಷ್ಟು ಈ ಒಂದು ಹಾಡನ್ನ ಈ ಒಂದು ವಿಜೃಂಭಣೆಯಿಂದ ಅವರು ಪಿಕ್ಚರೈಸ್ ಮಾಡಿದ್ದಾರೆ. ಜೊತೆಗೆ ಎಲ್ಲರೂ ಏನ್ ಕೆಂಪೇಗೌಡ ಹೀರೋಣ ಅಂತ ಕೇಳಿದ್ವಿ. ಆ ಪಿಕ್ಚರ್ ಖಂಡಿತವಾಗ್ಲೂ ಈ ಮನುಷ್ಯ ಹೊರಗಡೆ ಒಂದು ಒಬ್ಬ ನಾಯಕ ನಟ ಆಗ್ಬೇಕು ಅನ್ನೋ ಒಂದು ಚೆನ್ನಾಗಿದೆ. ಒಬ್ಬ ಒಳ್ಳೆ ನಟ ಹೌದು, ಆದ್ರೆ ನಾಯಕ ನಟ ಆಗೋದು ಅಷ್ಟು ಸುಲಭ ಮಾತಲ್ಲ. ಆ ಡಾನ್ಸ್ ಮತ್ತೆ ಅವರ ಒಂದು ಕಾನ್ಫಿಡೆನ್ಸ್ ಎಲ್ಲ ನಿಜವಾಗ್ಲೂ ತುಂಬಾ ಧನ್ಯವಾದ ಕಟ್ಟಿಬಿಟ್ರೆ. ಮತ್ತಾಗಿ ಹಾಡಿನ ವಿಚಾರಕ್ಕೆ ಬರ್ತೀನಿ. ಚೇತನ್ ಅವರು ಅದ್ಭುತವಾದ ಬರಹಗಾರ, ನಿರ್ದೇಶಕ, ನಮ್ಮ ಕನ್ನಡ ಸಿನಿಮಾದ ಒಂದು ಪ್ರತಿಭಾವಾನ್ವಿತ ಒಂದು ಪ್ರತಿಭೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನೋ ಅವರು ನಿರ್ದೇಶಕರು ದೊಡ್ಡ ಸಿನಿಮಾ ಮಾಡಿದರೆ ಸರ್ ಏನೋ ಒಂದು ಹಾಡು ಬರೀತೀನಿ, ಏನೋ ಒಂದು ಪಲ್ಲವಿ ಕಳಿಸ್ಬಿಡಿ ವಾಟ್ಸಪ್ ಅಲ್ಲಿ, ನಾನು ಹಿಂಗೆ ಬಂದು ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ತೀನಿ ಸರ್ ಅಂತ ಹೇಳುವಂತ ವ್ಯಕ್ತಿ ಅಲ್ಲೇ ಇಲ್ಲ. ಫಸ್ಟ್ ಮೀಟಿಂಗ್ ಸ್ಟುಡಿಯೋಗೆ ಸರ್ ಡೈರೆಕ್ಟರ್ ನಿಮ್ ಟೈಮ್ ಹೇಳಿ ಬರ್ತೀನಿ ಅಂತ ಬಿಟ್ಟು ಬಂದು ಸಿಚುವೇಶನ್ಸ್ ಜೊತೆ ಕೂತ್ಕೊಂಡು ಡೈರೆಕ್ಟರ್ ಜೊತೆ ಕೇಳಿ ಸಿಚುವೇಶನ್ ಡಿಸ್ಕಷನ್ ಮಾಡಿ ಪಲ್ಲವಿಗಳ ಟ್ಯೂನ್ ಮಾಡ್ಬೇಕಾದ್ರೆ ಜೊತೆಗೆ ಒಂದು ಅಷ್ಟು ಹಾಡು ಫಸ್ಟೇ ಬಂದ್ಬಿಟ್ರು. ಆ ಬಂದ ಮೇಲೆ ಒಂದೊಂದು ಪದಕ್ಕೂ ಜೀವ ಕೊಟ್ಟರು. ಪಲ್ಲವಿ ನೋಡಿ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೋಡೆ ಅಂತ ಬಂದಿದೆ. ಯಾರು ಹತ್ರ ಒಂದಷ್ಟು ಒಂದು ಹುಡುಗಿಯ ನೋಟ ಕಚ್ಚಗೊಳ್ಳಿ ಹೋಗುತ್ತೆ. ಹುಡುಗಿಯ ನೋಟ ಅವಾಗ ಮದುವೆ ಆಗಿರ್ಲಿಲ್ಲ ಅವ್ರಿಗೆ ಮೋಸ್ಟ್ಲಿ ಅಲ್ಲ ಸರ್. ಹುಡುಗಿ ಮದುವೆ ಆದ್ಮೇಲೆ ಕಚ್ಚಗೊಳ್ಳಿನ ಏನು ಅದು ಹೇಳ್ಬೇಕೀಗ. ಅದಷ್ಟು ಅನುಭವನ ತಂದು ಸಾಕಲ್ಲಿ ಹೇಳ್ಬಿಟ್ರು. ಅವಾಗ ಮದುವೆ ಆಗಿರ್ಲಿಲ್ಲ, ಇನ್ನು ಲವ್ ನಡೀತಿದ್ರು. ಹಾಗಾಗಿ ಅಷ್ಟು ಹಾಡನ್ನ ತಂದು ಇವರು ಬಹಳ ರೊಮ್ಯಾನ್ಸ್ ಇದನ್ನ ಅವರು ಬಹಳ ವಿಸ್ತಾರವಾಗಿ ಹೇಳಿದ್ರೆ ಅದನ್ನ ಕೆಂಪೇಗೌಡರು ಬಹಳ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇವ್ರ ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್ ಚೇತನ್ ಸರ್. ಒಳ್ಳೆ ಪದಗಳು ಕೊಟ್ರಿ. ಹಾಡು ಒಂದು ಲೆವೆಲ್ ಹೋಗೋದಕ್ಕೆ ತಮ್ಮ ಒಂದು ಪದಗಳು ತುಂಬಾ ಕಾರಣ. ಆಮೇಲೆ ಕ್ಯಾಮ್ರಾ ನನ್ಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು ಸರ್, ನಂಗೆ ತುಂಬಾ ಇಷ್ಟ ಆಯ್ತು. ಕೋರಿಯೋಗ್ರಾಫರ್ ಕ್ಯಾಮ್ರಾಮನ್ ಮೋಹನ್ ಮಾಸ್ಟರ್, ಸೊ ಬಹಳ ಚೆನ್ನಾಗಿ ನಮಗೆ ಕೆಲಸ ಮಾಡಿದ್ರು. ಮೋಹನ್ ಮಾಸ್ಟರ್ ಕೋರಿಯೋಗ್ರಾಫರ್ ಎಕ್ಸ್ಟ್ರಾರ್ಡಿನರಿ. ಮೋಹನ್ ಮಾಸ್ಟರ್ ತುಂಬಾ ಒಳ್ಳೆ
ನೀವು ಕೇಳಿ ಮತ್ತೆ ನೋಡಿ ಈ ಚಿತ್ರಕ್ಕೆ ನೀವು ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಭರತ್ ಗೌಡ ಮೂವೀಸ್ ಅವರು ಮೊದಲನೇ ಸಿನಿಮಾ, ಅವ್ರು ಇನ್ನೂ ಒಂದು 5-6 ಸಿನಿಮಾಗಳು ಮಾಡಬೇಕು. ಸೊ ಹಾಗಾಗಿ ಸಾಕಾಗಿ ಕೇಳ್ತಿದ್ದಾರೆ. ಯಾಕೆ ಸರ್ ಇದ್ರ ಲಾಭ ಬರಲಿ ಮಾಡ್ಕೊಡಿ ಸರ್. ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ನಾಯಕ ನಟಿಯವರು ಬಹಳ ಚೆನ್ನಾಗಿ ಅಭಿನಯ ಮಾಡ್ತಿದ್ದಂತ ಒಂದು ಪ್ರತಿಭೆ ನೋಡೋರು ನೀವು. ಒಳ್ಳೇದಾಗಲಿ ಎಲ್ಲರೂ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಕೆಂಪೇಗೌಡ ಅವರ ಆತ್ಮೀಯ ಸ್ನೇಹಿತರನ್ನು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಆತ್ಮೀಯರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಸ್ವಾಗತ. ಎಲ್ಲರೂ ಹಾಡು ನೋಡಿ ಇಷ್ಟಪಟ್ಟಿದ್ದೀರಿ ಅಂತ ಅನ್ಕೋತೀನಿ. ಈಗ ಆಲ್ರೆಡಿ ಆನಂದ್ ಆಡಿಯೋ ಲೇಬಲ್ ಲಾಂಚ್ ಆಗಿದೆ. ಸೊ ಈಗ ವೈರಲ್ ಮಾಡುವಂತಹ ಕಾರ್ಯ ನಿಮ್ಮ ಕೈಗಳಲ್ಲಿದೆ. ಸೊ ಅದನ್ನೆಲ್ಲ ವೈರಲ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಮಾಡ್ತೀರಾ? ಸೌಂಡ್ ಇಲ್ಲ. ಓಕೆ. ಸೊ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಹಾಡು ನೋಡಿದ್ವಿ. ತುಂಬಾ ಅದ್ಭುತವಾಗಿ ಚಿತ್ರತಂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟೆ ಕೆಲಸ ಮಾಡ್ತಾರೆ. ಇವರೊಂದು ಸ್ವಲ್ಪ ಎಕ್ಸ್ಟ್ರಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಕೋವಿಡ್ಗೂ ಮುಂಚೆ ಸುಮಾರು 15 ವರ್ಷ ನಮ್ಮ ಉದಯ ಟಿವಿಯಲ್ಲಿ ಕೆಂಪೇಗೌಡರು ಪ್ರತಿಯೊಂದು ಕಾರ್ಯಕ್ರಮನ ಕೆಂಪೇಗೌಡರು ನಡೆಸ್ಕೊಡ್ತಾ ಇದ್ರು. ಅದ್ರ ಜೊತೆಗೆ ಸುಮಾರು 80-90 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅವರು. 80-90 ಸಿನಿಮಾ ಆದ್ಮೇಲೆ ಇವತ್ತಿಗೂ ಇನ್ನೂ ಅದೇ ಹುಮ್ಮಸ್ಸಿನಿಂದ, ಇವತ್ತು ಅದೇ ಒಂದು ಕಲೆ ಮೇಲೆ ಅಭಿಮಾನಕ್ಕೋಸ್ಕರ, ಕಲೆ ಮೇಲೆ ಇರುವಂತಹ ಒಂದು ಗೌರವಕ್ಕೋಸ್ಕರ ನಾಯಕ ನಟನಾಗಿ ಅಭಿನಯ ಮಾಡಿ ಯಶಸ್ಸಾಗಿ ಮುಂದೆ ಬಂದಿದ್ದಾರೆ. ಸೊ ಇದಕ್ಕೆ ಜೋರಾದ ಚಪ್ಪಾಳೆ ನಾವೆಲ್ಲರೂ ಕೊಳ್ಳಬೇಕಾಗುತ್ತೆ. 2020 ಅನ್ಸುತ್ತೆ, 19-20 ಆ ಟೈಮಲ್ಲಿ ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಓಕೆ, ಸೂಪರ್, ಮಾಡಿ ಸರ್. ಇನ್ಮೇಲೆ ಕಾರ್ಯಕ್ರಮಗಳು ಮಾಡಕ್ಕಾಗಲ್ಲ. ನಾನು ಕಾರ್ಯಕ್ರಮಗಳು ಮಾಡಕ್ಕಾಗಲ್ಲ ಅಂದ್ರೆ ಹೆಂಗೆ? ಕಾರ್ಯಕ್ರಮಗಳು ಮಾಡಿ ಅದ್ರ ಜೊತೆ ಸಿನಿಮಾನು ಮಾಡಿ ಎಲ್ಲ ಒಟ್ಟೊಟ್ಟಿಗೆನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಮುಂದೆ ಹೋಗೋಕೆ ನಿಮ್ಗೆ ಈಸಿ ಆಗುತ್ತೆ ಅಂದೆ. ಸರಿ ಆಯ್ತು ಸರ್ ಅಂದ್ರು. ಸಿನಿಮಾದಲ್ಲಿ ಮುಳುಗೋದ್ಮೇಲೆ 1.5 ವರ್ಷ ಅವ್ರ ಕೈಗೆ ಸಿಗ್ಲಿಲ್ಲ. ಒಂದೂವರೆ ವರ್ಷ ಫುಲ್ ಸತತವಾಗಿ ಕಷ್ಟಪಟ್ಟು ಒಂದಿನ ಭರತ್ ಗೌಡ್ರನ್ನು ಕರ್ಕೊಂಡು ಬಂದಿದ್ರು. ಅವರು ತುಂಬಾ ಚೆನ್ನಾಗಿ, ತುಂಬಾ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾ, ಆಯ್ತು ಸರ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಿಮ್ ಸಪೋರ್ಟ್ ಎಲ್ಲ ಬೇಕು ಅಂತೆಲ್ಲ ಹೇಳಿ ತುಂಬಾ ಪ್ಯಾಷನೇಟ್ ಆಗಿ ಸಿನಿಮಾನ ಮಾಡಿ ಅದ್ಭುತವಾಗಿ ಇದನ್ನ ಹೊರಗೆ ತಂದಿದ್ದಾರೆ. ಸೊ ಇದಕ್ಕೆ ಎಲ್ಲ ಚಿತ್ರತಂಡದ ಎಲ್ಲ ಕೆಲಸ ಮಾಡುವಂತಹ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲರಿಗೂ ಕಂಗ್ರಾಚುಲೇಟ್ ಮಾಡ್ತಾ ಮತ್ತೊಮ್ಮೆ ಜಾಸ್ತಿ ಮಾತಾಡೋದಲ್ಲ, ಚಿತ್ರತಂಡ ಇದ್ದಾರೆ ಅವ್ರು ಮಾತಾಡ್ತಾರೆ. ಸೊ ಇದೆಲ್ಲ ನಿಮ್ ಕೈಯಲ್ಲಿದೆ. ದಯಮಾಡಿ ಇದನ್ನ ವೈರಲ್ ಮಾಡಿ ಮುಂದೆ ತಗೊಂಡು ಹೋಗಿ. ನಿಮ್ಮ ಸಪೋರ್ಟ್ ಸದಾ ಕಟ್ಲೆ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಮ ಗಮನ ಇರಲಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನನ್ನ ನಮಸ್ಕಾರಗಳು. ಬಹಳ ಖುಷಿ ಅನ್ಸುತ್ತೆ ಒಂದು ವೇದಿಕೆ ಮೇಲೆ ಕೂತು ಮಾತಾಡಕ್ಕೆ. ಯಾಕಂತಂದ್ರೆ ಇದೊಂದು ಬಹಳ ಆತ್ಮೀಯ ಚಿತ್ರತಂಡ. ಮೊದಲಿಗೆ ಕೆಂಪೇಗೌಡ ಸರ್ ಬಗ್ಗೆ ಮಾತಾಡಬೇಕು. ಬಹಳಷ್ಟು ವರ್ಷದ ಒಂದು ಗೆಳೆತನ ಅಂತಾನೆ ಅನ್ಬೋದು. ನಾನು ನಿರ್ದೇಶನ ಶುರು ಮಾಡೋಂಥ ಸಂದರ್ಭದಿಂದ ಒಂದು ಇರತಕ್ಕಂಥ ಒಂದು ಬಾಂಧವ್ಯ. ಈ ತರ ಸಿನಿಮಾ ಮಾಡ್ತಾ ಈ ನಾಯಕ ನಟನಾಗಿ ಅಂದ ತಕ್ಷಣ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂತಂದ್ರೆ ಒಬ್ರು ಸಹ ಕಲಾವಿದರಾಗಿ ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಜನನ ಎಂಟರ್ಟೈನ್ ಮಾಡಿ ಅನಂತರ ನಾಯಕ ನಟನಾಗಿ ಲಾಂಚ್ ಆಗ್ತಾ ಇದ್ದಾರೆ, ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಬಹಳ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಒಂದೊಂದು ಸ್ಪೆಷಲ್ ಕಾಮಿಡಿ ಟೈಮಿಂಗ್ ಇರೋಂತ ಒಬ್ರು ಕಲಾವಿದರು ಕೆಂಪೇಗೌಡ ಸರ್. ನಾನು ನೋಡಿದಂಗೆ ಬಹಳ ಹತ್ತಿರದಿಂದ ಸಖತ್ ಕಾಮಿಡಿ ಸೆನ್ಸ್ ಇದೆ. ಅಂಡ್ ಅವರು ನಾಯಕ ನಟರಾಗಿ ಅಭಿನಯಿಸ್ತಾ ಇದ್ದೀನಿ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೇಳಿದೆ ಏನಾರ ಇದ್ರೆ ಖಂಡಿತ ನನ್ನ ಕಡೆಯಿಂದ ನಾನು ಯಾವತ್ತೂ ಒಂದು ಹೆಜ್ಜೆ ಮುಂದಿರ್ತೀನಿ ಅಂತ. ಸ್ವಲ್ಪ ದಿನಗಳ ನಂತರ ಭರತ್ ಸರ್ ಜೊತೆ ಬಂದ್ರು, ಒಂದು ಸಾಂಗ್ ಮಾಡೋಣ ಅಂತ. ಅಂಡ್ ಬಹಳ ಖುಷಿ ಆಯ್ತು. ಅಂಡ್ ಇವತ್ತು ಸಾಂಗ್ ನಿಮ್ ಮುಂದೆ ಇದೆ. ಅಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಮಾಡಿರೋಂಥ ಸಾಂಗ್. ಅಂಡ್ S.S. ವಿದಾ ಸರ್ ಬಗ್ಗೆ ಹೇಳ್ಬೇಕು, ನಿರ್ದೇಶಕರ ಬಗ್ಗೆ ವೆರಿ ಸೆನ್ಸಿಟಿವ್ ನಿರ್ದೇಶಕರು ಅಂತ ಹೇಳ್ಬೋದು. ಶ್ರೀಧರ್ ಸರ್ ಹೇಳಿದಾಗ ಕಟ್ಲೆ ಬಗ್ಗೆ ನಾನು ಕೇಳಿದೆ, ಕಟ್ಟಳೆ ಕೇಳಿದೆ, ಕಟ್ಲೆ ಅಂದ್ರೆ ಏನು ಅಂತ ಕೇಳಿದೆ. ಅದು ಅವ್ರು ಕೊಟ್ಟಂತ ಒಂದು ಅದ್ರ ಬಗ್ಗೆ ವಿವರಣೆ ಇರ್ಬೋದು, ಬಹಳ ಮನಸ್ಸಿಗೆ ಹತ್ರ ಆಯ್ತು, ತಾಕ್ತು. ಅಂಡ್ ಅದಕ್ಕೆ ಸಮಯದ ಕಟ್ಟಳೆ ಅನ್ನೋಂಥ ಒಂದು ಪದನು ಕೂಡ ಸಾಂಗ್ ಅಲ್ಲಿ ಬಳಸಿದ್ವಿ. ಅಂಡ್ ಎಂಟೈರ್ ಚಿತ್ರತಂಡ ನಿಮ್ ಮುಂದೆ ಸಾಂಗ್ ನ ಇವಾಗ ಪ್ರೆಸೆಂಟ್ ಮಾಡಿದೆ. ಇದನ್ನ ಮುನ್ನಡೆಸ್ಕೊಂಡು ಹೋಗೋದು ನಿಮ್ಗಳ ಮುಂದೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ ನ ನೋಡಿ ಅಂಡ್ ಎಂಟೈರ್ ಟೀಮ್ ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ.
ಅಂಡ್ ಕೆಂಪೇಗೌಡ ಸರ್ ಆಲ್ ದ ವೆರಿ ಬೆಸ್ಟ್. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಆಗ್ಲಿ, ಅದು ಈ ಹಾಡು ಮುಖಾಂತರನೇ ಶುರುವಾಗ್ಲಿ, ಕನ್ನಡಕ್ಕೆ ಬಹಳಷ್ಟು ಸಿನಿಮಾಗಳು ನಾಯಕ ನಟರಾಗಿ ನೀವು ನಟಿಸುವಂತಾಗ್ಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಅಂಡ್ ನಿರ್ಮಾಪಕರ ಬಗ್ಗೆ ಹೇಳ್ಬೇಕು, ಭರತ್ ಗೌಡ್ರು. ಹೊಸಕೋಟೆನಲ್ಲಿ ಭರತ್ ಗೌಡ್ರು ಅಂತಂದ್ರೆ ಸಿಕ್ಕಾಪಟ್ಟೆ ಫೇಮಸ್, ಯಾರು ಬೇಕಾದ್ರೂ ಮನೆ ತೋರಿಸ್ಬಿಡ್ತಾರೆ, ಅಷ್ಟು ಫೇಮಸ್. ಈ ಸಿನಿಮಾ ಆದ ನಂತರ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ರು ನಿಮ್ಮನ್ನ ಗುರುತಿಗೆ ದೊಡ್ಡ ಫೇಮಸ್ ಆಗಿದೆ ಸರ್. ಅಷ್ಟು ಶಕ್ತಿ ಕೊಡ್ಲಿ ದೇವರು ಈ ಸಿನಿಮಾ ಮುಖಾಂತರ. ಅಂಡ್ ಕನ್ನಡ ಚಿತ್ರರಂಗಕ್ಕೆ 16 ಸಿನಿಮಾಗಳು ನಿಮ್ ಕಡೆಯಿಂದ ಬರುವಂತಾಗ್ಲಿ, ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಒಳ್ಳೆಯದಾಗ್ಲಿ. ಅಂಡ್ ಶ್ರೀಧರ್ ಸಂಭ್ರಮ್ ಸರ್ ಬಗ್ಗೆ ಮಾತಾಡ್ಬೇಕು. ಸಿಕ್ಕಾಪಟ್ಟೆ ನನ್ನ ಅಂದ್ರೆ ಲೈಕ್ ನಾನು ಬರಹಗಾರನಾಗಿ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದಾಗ, ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಆ ತರದಲ್ಲಿ ಶ್ರೀಧರ್ ಸರ್ ಅವ್ರ ಸ್ಟುಡಿಯೋ ಕಾಲಿಡ್ತಿದ್ದಂಗೆ ಒಂದು ವೈಬೇ ಬೇರೆ, ಬಹಳ ಖುಷಿ ಅನ್ಸುತ್ತೆ. ವೆರಿ ಡಿವೈನಿಕ್ ವೈಬ್. ಅಲ್ಲಿ ಸುಮ್ಮನೆ ಒಂದು ಪೆನ್ಸಿಲ್ ಹಿಂಗ್ ಇಟ್ಕೊಂಡ್ರು ಸಾಕು ಪದಗಳು ಬಿಟ್ಟುಬಿಡುತ್ತೆ, ಆ ತರದ ಒಂದು ಆಂಬಿಯನ್ಸ್ ಇದೆ. ಅಂಡ್ ಅವರ ಮ್ಯೂಸಿಕ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಎಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಹಾಡುಗಳನ್ನು ಅವ್ರು ಕೊಟ್ಟಿದ್ದಾರೆ ಅಂತ. ಈಗ ರೈಟ್ ನಾವು ಈ ವಾರನೂ ಕೂಡ ಒಂದು ಹಾಡು ಅದ್ಭುತವಾಗಿ ಹೋಗ್ತಾ ಇದೆ ಟ್ರೆಂಡಿಂಗ್ ಅಲ್ಲಿ. ಆಲ್ ದ ವೆರಿ ಬೆಸ್ಟ್ ಸರ್. ಬಹಳ ಖುಷಿ ಅನ್ಸುತ್ತೆ. ನಿಮ್ ಜೊತೆ ಕೆಲಸ ಮಾಡೋದು ಕಮ್ಮಿ, ಆದ್ರೆ ಮಾಡಿರೋ ಅಷ್ಟು ಸಾಂಗ್ಗಳು ಬ್ಲಾಕ್ ಬಸ್ಟರ್. ಆ ಲಿಸ್ಟ್ಗೆ ಈ ಸಾಂಗ್ ಸೇರ್ಕೊಳ್ಳಿ ಅಂತ ದೇವರು ನಾನು ಕೇಳ್ತೀನಿ. ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದು ಖುಷಿ ವಿಷಯ ಏನು ಅಂದ್ರೆ ಗೆಳೆಯ ಡಾರ್ಲಿಂಗ್ ಕೃಷ್ಣ ಅವ್ರು ಲಾಂಚ್ ಮಾಡಿಕೊಟ್ಟಿರೋ ಅಂತದ್ದು. ಥ್ಯಾಂಕ್ ಯು ಸೋ ಮಚ್ ಗೆಳೆಯ. ನಿಮ್ಮ ಒಂದು ಬಿಡುವಿನ ಅಂದ್ರೆ ಅಷ್ಟು ಬಿಸಿ ಇರ್ತೀರಾ, ಬಿಡುವು ಮಾಡ್ಕೊಂಡು ಈ ಸಾಂಗ್ ಲಾಂಚ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲಾ ಕಲಾವಿದರಿಗಳಿಗೂ ಶುಭವಾಗ್ಲಿ, ಈ ಒಂದು ಸಿನಿಮಾದ ಎಲ್ಲ ತಂತ್ರಜ್ಞರಿಗೂ ಶುಭವಾಗ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಅಂಡ್ ಎಲ್ಲರೂ ಕೂಡ ಎಂಟೈರ್ ಟೀಮ್ ನ ಬ್ಲಸ್ ಮಾಡಿ ಅಂತ ಕೇಳ್ಕೊಂತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಈಗ ನಮ್ಮ ಸಿನಿಮಾದ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನದ ಜವಾಬ್ದಾರಿ ಗೊತ್ತಿರುವಂತ ಶ್ರೀನಿತ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು. ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ, ಹಾಗೆ ನಮ್ಮ ಕಟ್ಟೆ ಚಿತ್ರದಲ್ಲಿ ಅಭಿನಯಿಸಿದಂಥ ದೊಡ್ಡ ದೊಡ್ಡ ಕಲಾವಿದರಿಗೆ, ಹಾಗೆ ನಮ್ಮ ಸಿನಿಮಾದ ಒಂದು ಹಾಡಿನ ರಸಮಂಜರಿಯ ಔತಣಕೂಟಕ್ಕೆ ಬಂದ ನಿಮ್ಮೆಲ್ಲರ ನೆಚ್ಚಿನ ಡಾರ್ಲಿಂಗ್ ಕೃಷ್ಣ ಸರ್ಗೆ, ಮತ್ತೆ ನಮ್ಮ ಶ್ರೀಧರ್ ಸಂಭ್ರಮ್ ಸರ್ಗೆ, ಚೇತನ್ ಸರ್ಗೆ, ನಮ್ಮ ನಾಯಕ ನಟರಾದ ಕೆಂಪೇಗೌಡ ಸರ್ಗೆ, ಎಲ್ಲರನ್ನೂ ಸೇರಿಸೋದಕ್ಕೆ ಮೂಲ ಕಾರಣ ನಮ್ಮ ನಿರ್ಮಾಪಕರು. ನಮ್ಮ ನಿರ್ಮಾಪಕರಿಗೆ ಕೋಟಿ ಕೋಟಿ ನಮನಗಳು. ತುಂಬಾ ಒಂದು ಫ್ಯಾಷನ್ ಇರೋ ನಿರ್ಮಾಪಕರು. ಕನ್ನಡ ಚಿತ್ರರಂಗಕ್ಕೆ ಮುಂದೊಂದು ದಿನ ಅವರ ಹೆಸರು ಅಜರಾಮರ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ಅವರೆಲ್ಲ ಅಷ್ಟೊಂದು ಕಲಾದೇವಿಯ ಒಂದು ಅಂಶ ಇದೆ. ಪ್ರತಿ ಹಂತದಲ್ಲೂ ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ನಾವು ಅನ್ಕೋಬಹುದು ನಿರ್ಮಾಪಕರಂದ್ರೆ ಬರ್ತಾರೆ, ದುಡ್ಡಾಗ್ತಾರೆ, ಹೋಗ್ತಾರೆ ಅಂತ. ಬಟ್ ಅವ್ರ ಆತರ ಅಲ್ಲ, ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ತಿಳ್ಕೊಂಡು ಒಂದೊಳ್ಳೆ ಕಂಟೆಂಟು. ಯಾಕಂದ್ರೆ ನಮ್ಮ ಅವರ ಸಂಬಂಧ ನಿನ್ನೆ ಮೊನ್ನೆಗಲ್ಲ, ಸುಮಾರು ಆಯ್ತು ಒಂದು 14 ವರ್ಷ ಆಯ್ತು. 2014 ಇಂದ ಸ್ಟಾರ್ಟ್. ಅವ್ರ ಮನ್ಸಿಗೆ ಇಷ್ಟ ಆಗ್ಬಿಟ್ರೆ ಎಷ್ಟು ವರ್ಷ ಆಗಲಿ ಮನ್ಸಲ್ಲಿ ಇರ್ತಾರೆ. ಮನ್ಸಿಗೆ ಇಷ್ಟ ಆಗಿಲ್ವಾ, ನೀನ್ ಎಷ್ಟೇ ಕೋಟಿಗಿರ್ಬೋದು ಹೋಗ್ ಸೈಡ್ ಅಂತಾರೆ. ಅದು ಅವರ ಅವರ ಇಷ್ಟ ಆಗೋ ಒಂದು ದೊಡ್ಡ ಅಂಶ. ನಮ್ಮ ಇಲ್ಲಿ ತನಕ ಅವ್ರ ಮನ್ಸಲ್ಲಿ ಇಟ್ಕೊಂಡು ಜಾಗ ಕೊಟ್ಕೊಂಡು ಒಂದೊಳ್ಳೆ ಕಟ್ಲೆ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಈ ಒಂದು ಮುಖ್ಯ ಸಮಾರಂಭಕ್ಕೆ ಗೆಸ್ಟ್ ಅನ್ನೋದಕ್ಕಿಂತನೂ ಅವರೇ ಎಲ್ಲ ನಮ್ಮ ಶ್ರೀಧರ್ ಸಂಭ್ರಮ್ ಸರ್ ಮತ್ತೆ ಚೇತನ್ ಕುಮಾರ್ ಸರ್ ಒಂದು ಅತಿ ಅದ್ಭುತವಾದ ಒಂದು ಟ್ಯೂನ್ ಕಂಪೋಸ್ ಮಾಡೋದು ನಮ್ಮ ಶ್ರೀಧರ್ ಸರ್. ಯಾಕಂದ್ರೆ ಅವ್ರ ಲಿಸ್ಟ್ ಅಲ್ಲಿ ಆಲ್ರೆಡಿ ತುಂಬಾ ಹಿಟ್ಸ್ ಇದಾವೆ. ಬಟ್ ಈ ವರ್ಷದಲ್ಲಿ ಇದು ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ ನಮ್ಗೆ ಅವತ್ತೇ ಒಂದು ನಂಬಿಕೆ ಇತ್ತು. ಯಾಕಂದ್ರೆ ಸರ್ ಅದೇ ತರನೇ ಮಾಡಿದ್ರು, ಎಷ್ಟೋ ಒಂದು ಟ್ಯೂನ್ಸ್ ಹಾಕಿದ್ರು. ಬಟ್ ಇದ್ರಲ್ಲೂ ಪವರ್ ಇದೆ. ಆ ಪವರ್ ಏನು ಅಂದ್ಬಿಟ್ಟು ಅದು ಎಲ್ರಿಗೂ ಈಗಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 6 ಗಂಟೆ 3 ನಿಮಿಷ ಯೂಟ್ಯೂಬ್ ಅಲ್ಲಿ ಬಂದಿದೆ. ಅದು ಟ್ರೆಂಡ್ ಆಗುತ್ತೆ, ಎಲ್ಲ ಟ್ರೆಂಡ್ ಮಾಡ್ತೀರಾ. ಹಾಗೆ ನಮ್ಮ ಸಾರಿ ಏನ್ ಟ್ಯೂನ್ ಹಾಕಿದಾರೋ ಆ ಟ್ಯೂನ್ಗೆ ಅತಿ ಅದ್ಭುತವಾದ ಮುತ್ತಿನಂತ ಪದಗಳನ್ನ ಜೋಡಿಸಿರೋದು ನಮ್ಮ ಚೇತನ್ ಕುಮಾರ್ ಸರ್. ಅವರಂತೂ ಹೇಳೋದಿಲ್ಲ, ಅವರನ್ನ ನಾವು ಹೇಳ್ಬಿಟ್ಟಿವಿ ಸರ್, ನೀವು ಬರದೇ ಗ್ಯಾರಂಟಿ ಆಗುತ್ತೆ ಸರ್, ಬರ್ಕೊಡಿ ಸರ್. ನಮ್ಮ ಹೀರೋ ಸಾಹೇಬ್ರಂತೂ ಹಿಂದೆ ನಿಂತ್ಬಿಟ್ರು, ಇಲ್ಲ ಚೇತನ್ ಸರ್ ಬರೀಬೇಕು, ಅವರೇ ಬರೀಬೇಕು ಅಂದ್ಬಿಟ್ಟು ತುಂಬಾ ಇದು ಮಾಡಿ ನಮ್ಮ ನಿರ್ಮಾಪಕರಿಗೆಲ್ಲ ನಾವು ಹೇಳಿ ಅವರಷ್ಟೇ ಸರ್ ಇಂಥವ್ರೇ ಮಾಡ್ತಾನೆ ಸರ್, ಇಂಥವ್ರೆ ಆಯ್ತು ಚೆನ್ನಾಗಿ ಬರ್ತಾ ಹೋಗ್ಲಿ ಮಾಡಿ. ದುಡ್ಡು ಬಗ್ಗೆ ಒಂದಿನ ಕೂಡ ಯಾಕೆ ಏನು ಅಂತ ಕೇಳಿಲ್ಲ. ಸಿನಿಮಾ ಪ್ಯಾಷನ್, ಚೆನ್ನಾಗಿ ಮಾಡೋಣ, ಚೆನ್ನಾಗಿ ಬರ್ಬೇಕು.
ಮಾಡಿ ಹೇಳ್ಕೊಡಲ್ಲ. ಅಷ್ಟೊಂದು ಒಳ್ಳೆ ಮನಸ್ಸಿರೋ ಒಂದು ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ನನ್ನ ಜೊತೆ ನಿಂತ ನಮ್ಮ ಟೆಕ್ನಿಷಿಯನ್ಸ್, DOP, ಎಡಿಟರು, ಪ್ರತಿಯೊಬ್ರು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಪ್ರತಿಯೊಬ್ಬರಿಗೂ ನಾನು ಇಲ್ಲಿಂದನೇ ನಮಸ್ಕಾರ ಆಗ್ತೀವಿ. ದಯವಿಟ್ಟು ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೇನ ಸರ್, ಇದು ಒಂದು ಹಾಡಿನ ಒಂದು ಸಂದರ್ಭ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಮಾತಾಡಲಿ, ಸಿನಿಮಾ ಬಗ್ಗೆ ಇನ್ನೊಂದು ಸಮಾರಂಭ ಮಾಡೋ ಟ್ರೇಲರ್ ಅಲ್ಲಿ ಒಂದು ಕಥೆ ಇರ್ಬೋದು, ಮತ್ತೊಂದು ಎಲ್ಲ ಬಿಟ್ಕೊಡ್ತೀವಿ. ಯಾಕಂದ್ರೆ ನೀವೇ ನಮ್ಗೆಲ್ಲ ನಿಮ್ಮ ಹತ್ರ ಹೇಳಿದ್ರೆ ನಾವು ಮುಚ್ಚಿಕೊಂಡು ಏನು ಮಾಡಕ್ಕಾಗಲ್ಲ, ಹೇಳ್ಬೇಕು. ಸರ್, ಸಿನಿಮಾ ಸೆನ್ಸರ್ ನಡೀತಾ ಇದೆ ಸರ್. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ನಾವೆಲ್ಲ ಟೀಮ್ ಎಲ್ಲ ನಮ್ಮ ನಿರ್ಮಾಪಕರು ಡಿಸೆಂಬರ್ಗೆ ಬರ್ತಡೇ ಇದೆ. ಅಷ್ಟೊಂದು ಬರಬೇಕು ಅಂತ ತುಂಬಾ ನೈಟ್ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಮುಂದಿದೆ, ಸೆನ್ಸರ್ ವರ್ಕ್ ನಡೀತಾ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಳ್ಳೆ ಕಂಟೆಂಟ್ ಕನ್ನಡಿಗರು ಕೊಡಬೇಕು ಅಂತ ತುಂಬಾ ಫೋಕಸ್ ಆಗಿ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಮುಗಿದಾಗಿದೆ ಸರ್. ಖಂಡಿತ ಹೇಳ್ತೀನಿ. ನೆಕ್ಸ್ಟ್ ಒಂದು ಇವೆಂಟ್ ಅಲ್ಲಿ ಹೇಳ್ತೀನಿ ಸರ್. ಅದ್ರ ಬಗ್ಗೆ ಟ್ರೇಲರ್ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಬಂದಾಗ ಅದಕ್ಕೆ ಇನ್ನೂ ಕ್ಲಾರಿಟಿ ನಾನು ಕೊಡ್ತೀನಿ ಸರ್. ಯಾಕಂದ್ರೆ ಇದೊಂದು ಹಾಡಿನ ಒಂದು ಸಂದರ್ಭ ಗುಂಡ್ತಾ ಇದ್ದಾರೆ ಎಲ್ಲರೂ, ಅದೇ ಗುಂಗಲ್ಲಿ ಹಂಗೆ ಮುಂದಕ್ಕೆ ಹೋಗೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಮೀಟ್ ಅಲ್ಲಿ 100% ಎಲ್ಲ ನಿಮ್ ಮುಂದೆ ವಿಜಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಾರ್ಲಿಂಗ್ ಮಧುರಾಗಿ ಕೃಷ್ಣ ಅವರು ಒಂದರ ಮಾತುಗಳನ್ನ ಆಡಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ಸೊ ಕೆಂಪೇಗೌಡರು ಒಂದು ಜರ್ನಿ ಹೇಳ್ತಾ ಇದ್ರು ಎಲ್ಲರೂ. ಸೊ ಹೇಗೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊಂಡು ಈಗ ಹೀರೋ ಬಂದಿದ್ದಾರೆ ಅಂತ. ಸೊ ಪ್ರತಿಯೊಬ್ಬರು ಒಂದು ಜರ್ನಿ ಇರುತ್ತೆ, ಪ್ರತಿಯೊಬ್ಬರು ಇನ್ನೊಂದು ಇನ್ಸ್ಪೈರ್ ಮಾಡ್ತಾ ಹೋಗ್ತಾರೆ. ಸೊ ಆ ನೋಡಿದ್ರೆ ನಾನು ಇನ್ನೊಂದು ಆಕ್ಟರ್ ಆಗಬೇಕು ಅಂತ ಅನ್ಕೊಂತಿದ್ದಾಗ ನಮ್ಮ ಹರೀಶ್ ಅವರು ಹೊರಗೆ ಡೈರೆಕ್ಟ್ ಮಾಡಿದ್ರು ಅನ್ಸುತ್ತೆ, ಕಲಾಕಾರ ಅಂತ ಒಂದು ಸಿನಿಮಾ. ಸೊ ಆ ಸಿನಿಮಾ ಒಂದು ನೀವೇ ಡೈರೆಕ್ಟ್ ಮಾಡಿಲ್ಲ ಸರ್. ಸೊ ಅದನ್ನ ನಾನು ಮೇನಕ ಥಿಯೇಟರ್ ನೋಡಿದ್ದೆ. ಸೊ ನಾನು ಒಬ್ಬ ಆಕ್ಟರ್ ಆಗಬಹುದು, ಅದೊಂದು ಆಕ್ಟರ್ ಆಗೋದು ಒಬ್ಬ ಆಕ್ಟರ್ದು ಒಂದು ಲೈಫ್ ಸ್ಟೋರಿ ತರ ಇದ್ದ ಒಂದು ಚಿತ್ರ. ಸೊ ತುಂಬಾ ಅದ್ಭುತವಾಗಿತ್ತು, ತುಂಬಾ ಇನ್ಸ್ಪೈರ್ ಮಾಡಿತ್ತು. ಸೊ ಅದೇ ರೀತಿ ಅಂದ್ರೆ ಒಬ್ಬೊಬ್ರು ಜರ್ನಿಯು ಇನ್ನೊಬ್ರಿಗೆ ಇನ್ಸ್ಪೈರ್ ಮಾಡ್ತಾ ಹೋಗ್ತಾರೆ. ಕೆಲಸದ ಮುಖಾಂತರ ಆಗ್ಬೋದು, ಅಥವಾ ಒಂದು ಸಿನಿಮಾ ಮುಖಾಂತರ ಆಗ್ಬೋದು, ಅಥವಾ ಲೈಫ್ ಮುಖಾಂತರ ಆಗ್ಬೋದು. ಸೊ ಹಾಗೆ ಈಗ ಕೆಂಪೇಗೌಡರು ಈ ಒಂದು ಅಂದ್ರೆ ಏನ ಒಂದು ಈ ಕಡೆ ಇದರಲ್ಲಿ ಉದಯಗಿರಿ ಕೆಲಸ ಮಾಡ್ತಾ ಇದ್ರು, ಪ್ಲಸ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೂ ಒಂದು ನೆಕ್ಸ್ಟ್ ಲೆವೆಲ್ ಒಂದು ಡ್ರೀಮ್ ಮಾಡ್ಕೊಂಡು ಇಲ್ಲ ನಾನು ಒಂದು ನಾಯಕನ ಮಾಡಬೇಕು ಅನ್ನೋ ಒಂದು ಛಲ ಮಾಡಿ ಅದನ್ನು ಟೀಮ್ ಕಟ್ಕೊಂಡು ಒಂದು ಸಿನಿಮಾ ಮಾಡೋದು. ಸೊ ಒಂದು ತುಂಬಾ ಒಂದು ಏನಿದೆ ತುಂಬಾ ಒಂದು ಕಷ್ಟದ ಕೆಲಸ. ಒಂದು ಸಿನಿಮಾ ಆದರೆ ಒಂದು ತುಂಬಾ ಒಂದು ಕಷ್ಟದ ಕೆಲಸ. ಯಾಕಂದ್ರೆ ಈಗ ಎಲ್ಲರೂ ಹೇಳ್ತಾರೆ ಮದುವೆ ಮಾಡಿ ಒಂದು ಲೈಫ್ ಒಂದ್ಸರಿ ಮದುವೆ ಮಾಡೋದು ಗೊತ್ತಾಗುತ್ತೆ, ಮನೆ ಕಟ್ಕೊಂಡು ಅಂತ. ಸಿನಿಮಾದಲ್ಲಿ ಪ್ರತಿಯೊಂದು ದಿನ ಮದುವೆ ಮಾಡೋದಾಗಿದೆ. ಸೊ ಒಂದು ಮದುವೆ ಎಕ್ಸ್ಪೀರಿಯನ್ಸ್ ಒಂದು 3 days ಅಷ್ಟು ಹೋಗ್ತಾ ಇರುತ್ತೆ. ಅಷ್ಟು ಜನ ಒಂದು ಊಟ ಮಾಡ್ತಾರೆ, ಅಷ್ಟು ಜನ ಒಂದು ಕೆಲಸ ಮಾಡ್ತಿರ್ತಾರೆ. ಸೊ ಆ ಥರದೊಂದು ಸಿನಿಮಾ ಆಗೋದು ಒಂದು ತುಂಬಾ ಎಫರ್ಟ್ ಆಗುತ್ತೆ, ತುಂಬಾ ಒಂದು ಒಳ್ಳೆ ಉದ್ದೇಶದಿಂದ ಬರುವಂತ ಒಂದು ಜನಗಳಾಗಬೇಕು. ಸೊ ಅದನ್ನ ಪ್ರೊಡ್ಯೂಸರ್ ಅದನ್ನ ಮಾಡಿಕೊಟ್ಟಿದ್ದಾರೆ, ಕೆಂಪೇಗೌಡರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಈ ಮುಖಾಂತರ ಅವ್ರಿಗೆ ಒಂದು ಥ್ಯಾಂಕ್ ಯು ಸರ್. ಯಾಕಂದ್ರೆ ಒಬ್ಬ ಹಸುವಿನ ಒಂದು ಕಲಾವಿದರಿಗೆ ಒಂದು ಸಪೋರ್ಟ್ ಕೊಡುವಂಥದ್ದಾಗ್ಬೋದು. ಸೊ ಈ ತಂಡಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಒಳ್ಳೆಯದಾಗಿ ಚಿತ್ರಕ್ಕೆ. ಅದೇನು ನಾನು ಕೇಳಿದ ಕಟ್ಲೆ ಏನು ಅಂತಂದೆ, ಯಾಕಂದ್ರೆ ಬಾಟ್ಲೆ ಕೇಳಿದ್ರೆ ಅದು ಕಟ್ಲೆ ಅಂತ. ಸೊ ಅದನ್ನ ಏನು ಹೇಳ್ತಾರೆ ಅಂದ್ರೆ ಅದನ್ನ ಮುಂದಿನ ಅಂತ ಹೇಳಿದ್ರು, ನ್ಯೂಸ್ ಮಾಡಿ ಕೇಳಿದ್ರು. ಸೊ ಇಡೀ ತಂಡಗಳಾಗಿ ಅದ್ಭುತವಾದ ಟೆಕ್ನಿಷಿಯನ್ಸ್ ಇದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ ಆಗ್ಬೋದು, ಚೇತು ತುಂಬಾ ಅದ್ಭುತ ಬರೀತಾರೆ. ನಮಗೆ ಕೆಲವು ಲೇನ್ಸ್ ಗಳಲ್ಲಿ ಬರೀ ಒಂದು ಲೈನ್ ಕೇಳಿದ್ರೆ ಹೇಳ್ಬೋದು ಚೇತು ಬರೆದಿರೋದು ಅಂತ. ಸೊ ಒಂದು ಗೊತ್ತಾಗುತ್ತೆ ಚೇತು ಬರೆದಿರೋದು ಕೆಲವೊಂದು ಪದಗಳು. ಸೊ ಗೆಳೆಯ ಅದ್ಭುತವಾದ ಕೆಲಸ ಆಗಿ ಮುಂದುವರಿರಿ. ಸೊ ಇಡೀ ಆಮೇಲೆ ಎಲ್ಲ ದೊಡ್ಡ ಕಲಾವಿದರುಗಳು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದಿದ್ದಾರೆ. ಸೊ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ರೆ ಒಂದು ಖುಷಿಯ ವಿಚಾರ. ಅಂಡ್ ಅವ್ರನ್ನ ತೆರೆ ಮೇಲೆ ನೋಡೋದು ನಾವು ನೋಡ್ಕೊಂಡು ಬಂದಿರುವಂಥದ್ದು. ಸೊ ಈ ಚಿತ್ರ ಡೆಫಿನೆಟ್ಲಿ ಅಂತ ಒಳ್ಳೆ ಕಲಾವಿದರು ಅಂತ ಟೆಕ್ನಿಷಿಯನ್ಸ್ ಎಲ್ಲ ಸೇರಿದಂತ, ಪ್ಲಸ್ ಒಂದು ಒಳ್ಳೆ ಹೃದಯ ಇರುವಂತಹ ನಿರ್ಮಾಪಕರು ಸೇರಿದ್ದಾರೆ. ಅಂಡ್ ಹಸುವಿರುವಂತ ಕೆಂಪೇಗೌಡರು ಎಲ್ಲ ಸೇರಿ ಮಾಡೋದ್ರಿಂದ ಡೆಫಿನೆಟ್ಲಿ ಒಂದು ಒಳ್ಳೆ ಚಿತ್ರ ಆಗುತ್ತೆ. ಇಡೀ ತಂಡಕ್ಕೆ ಒಂದು ಸೇರಿ ಇಷ್ಟಪಡ್ತೀನಿ. ಒಳ್ಳೆಯದಾಗಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಸಪೋರ್ಟ್ ಮಾಡಕ್ ಬಂದಿರೋದಕ್ಕೆ ಥ್ಯಾಂಕ್ ಯು.
ಹಾಗೆ ನನಗೆ ಈ ಒಂದು ಅವಕಾಶ ಕೊಟ್ಟ ವಿದರ್ ಸರ್ ಹಾಗೆ ಭರತ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ, ನನ್ಗೆ ತುಂಬಾ ಖುಷಿ ಆಯ್ತು. ನಿಮ್ಗಳ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ, ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಮೃತ ರಾಜ್. ಇವತ್ತು ನೀವೆಲ್ಲ ಕಟ್ಲೆ ಚಿತ್ರದ ಆಡಿಯೋ ಲಾಂಚ್ಗೆ ಬಂದಿದ್ದೀರಾ. ಎಲ್ಲ ಮಾಧ್ಯಮದವ್ರಿಗೆ, ಕಲಾಭಿಮಾನಿಗಳಿಗೆ, ಹಾಗೆ ಚಿತ್ರತಂಡದವ್ರಿಗೆ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕಟ್ಲೆ ಚಿತ್ರ ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲರ ಚಿತ್ರರಂಗಕ್ಕೆ ಬಂದು ನಮ್ಮ ಚಿತ್ರನ ಯಶಸ್ವಿಗೊಳಿಸಬೇಕು ಅನ್ಕೊಂಡು ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ಅಂತ ಮಾಧ್ಯಮದವ್ರಿಗೆಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ಪೆಷಲ್ ಆಗಿ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ತುಂಬಾ ಬಿಸಿ ಇದ್ರು. ಇತ್ತೀಚೆಗೆ ಅವ್ರಿಗೆ ಮಗುವಾಗಿದೆ, ಗೊತ್ತಿರೋ ವಿಚಾರ. ಮಗಳ ಜೊತೆ ಕಾಲ ಕಳೆಯಬೇಕು, ಜೊತೆಗೆ ಸಿನಿಮಾ ಪ್ರಾಕ್ಟೀಸ್ ನಡೀತಾ ಇದೆ. ಇಷ್ಟೆಲ್ಲ ಇದ್ರು ನಾನು ಕರೆದ ತಕ್ಷಣನೇ ಒಂದು ಮಾತು ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ನಾನು ಬರ್ತೀನಿ ಚಿನ್ನ ಅಂತಾನೆ ಹೇಳಿದ್ರು. ಒಂದು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬರ್ತೀವಣ್ಣ, ನಾನು ನಮ್ಮ ಪ್ರೊಡ್ಯೂಸರ್ ನಿಮ್ಮನ್ನ ಅಫಿಷಿಯಲ್ ಆಗಿ ಇನ್ವೈಟ್ ಮಾಡಬೇಕು ಅಂತ ಅಂದ ತಕ್ಷಣ ಅದೆಲ್ಲ ಏನು ಬೇಡ, ಅದೆಲ್ಲ ಫಾರ್ಮಾಲಿಟೀಸ್ ಇಟ್ಕೊಂಬೇಡ, ನಾನು ಬರ್ತೀನಿ 6 ಗಂಟೆಗೆ ಅಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಬಂದಿದ್ದಾರೆ. ನಮ್ಮ ಈ ಕಟ್ಲೆ ತಂಡಕ್ಕೆ ಬೆನ್ನೆಲ್ ಬಂದು ನಿಂತಿದ್ದೀರಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಇವತ್ತಿನ ಫಂಕ್ಷನ್ ಅಲ್ಲಿ ಕೇಂದ್ರ ಬಿಂದು ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ವಿ ಸಂಭ್ರಮ್ ಅವರು ತುಂಬಾ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಮ್ಯೂಸಿಕ್? ಒಳ್ಳೆ ಮ್ಯೂಸಿಕ್ ನ ಮಾಡೋದಂತ ನಮ್ಮ ಶ್ರೀಧರ್ ವಿ ಸಂಭ್ರಮ್ ಏನು ಹೊಸ ಸಂಜೆ ಮಾತು ಹಾಕೋದು ಸುಮಾರು ಸಿನಿಮಾಗಳು ನಿಮಗೆ ಕೊಟ್ಟಿದ್ದಾರೆ. ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದು ನನ್ನ ಪುಣ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಡೇ ಕೇಳಿದಾಗಲೇ ಅವ್ರು ಒಪ್ಕೋತಾರೋ ಇಲ್ಲೋ ಅನ್ನೋ ಭಯ ಇತ್ತು, ಅವ್ರ ಪ್ರೀತಿಯಿಂದ ಒಪ್ಕೊಂಡು ಮಾಡ್ಕೊಟ್ರು. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಚೇತನ್ ಸರ್ ಈ ಸಾಂಗ್ನ ಬರೀಬೇಕು, ಚೇತನ್ ಸರ್ ಕೈಲೇ ಬರೆಸ್ಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ ಆಗಿತ್ತು. ಏನೊಮ್ಮೆ ಸಾಂಗ್ ಹಿಟ್ ಆಗಿತ್ತು. ಸೊ ಆ ಸಾಂಗ್ ಕೇಳಿ ನಾನು ಇಂಪ್ರೆಸ್ ಆಗಿದ್ವಿ. ಚೇತನ್ ಸರ್ ನನಗೆ ಅವಾಗಿಂದು ಪರಿಚಯ ಇದ್ರು. ಅಣ್ಣ ಒಂದು ಸಾಂಗ್ ಬರ್ಕೊಡ್ಲೇಬೇಕಣ್ಣ ಅಂತ ಕೂತ್ಕೊಂಡ್ವಿ. ಅಣ್ಣ ಬರೀ ಸಾಂಗ್ ಬರೆಯೋದಲ್ದೇನೆ ಅವರು ನಮ್ಮ ಸಿನಿಮಾ ಅಂತ ಅದನ್ನ ತಗೊಂಡು ಮ್ಯೂಸಿಕ್ ಡೈರೆಕ್ಟರ್ ಕೂತ್ಕೊಂಡು ಅದನ್ನ ಪ್ರತಿಯೊಂದನ್ನು ಅವ್ರು ಮಾಡಿಸಿದ್ರು. ಸೊ ಚೇತನ್ ಸರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಸನ್ ನೆಟ್ವರ್ಕ್ ಚಾನಲ್ ಬೋನ್ ಶಾಸ್ತ್ರಿ ಸರ್ ಬಂದಿದ್ದಾರೆ. ನಮ್ಗೆಲ್ಲ ವಿಯಾ ಕಾಮಿಡಿ ಚಾನಲ್ ಅಷ್ಟು ವರ್ಷದಿಂದ ನಾವು ಒಂದು 10 ವರ್ಷ ನನ್ನನ್ನು ನೋಡಿದ್ದೀರಾ ನೀವೆಲ್ಲರೂ. ನಮ್ಮ ಚಾನಲ್ ಗೌರವನೆ ಅವರು ನಮ್ಮನ್ನು ಬೆಳೆಸ್ತಂತವ್ರು, ಈಗಲೂ ನಮ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನಮ್ಮ ಎಲ್ಲ ಕಲಾವಿದರು, ನಮ್ಮ ಹೀರೋಯಿನ್ ಆಗ್ಬೋದು, ನಮ್ಮ ನಿಸರ್ಗ ಆಗ್ಬೋದು, ಶ್ರುತಿ ಆಗ್ಬೋದು, ಹರೀಶ್ ರಾಜನ್ ಆಗ್ಬೋದು, ನಮ್ಮ ನಾಣಿ ಸರ್, ಕರಿಸುಬ್ಬು, ಉಮೇಶ್ ಅವರು, ನಮ್ಮ ಸಿನಿಮಾಲಿರೋ ಎಲ್ಲ ಕಲಾವಿದರು, ವೀರಧರರಾಗ್ಬೋದು, ರಮೇಶ್ ಪಂಡಿತ್ ಅವರು ಆಗ್ಬೋದು, ಪ್ರತಿಯೊಬ್ಬರನ್ನು ನಾವು ಕೇಳಿದಾಗ ಯಾರೂ ಇಲ್ಲ ಅಂತಿಲ್ಲ, ಮಾಡೋಣ ಅಂದ್ರು. ನಿಜವಾಗ್ಲೂ ನಾನೇನು ನಮ್ಗೆ ಯಾಕೆ ಖುಷಿ ಆಯ್ತು ಅಂದ್ರೆ ಅವ್ರು ಅಷ್ಟು ಬಿಸಿ ಇದ್ರು, ಆದ್ರೂ ನನಗೆ ಡೇಟ್ ಬೇಕಣ್ಣ, ನೀವು ಬೇಕೇ ಬೇಕು ನಮ್ಮ ಸಿನಿಮಾಗೆ ಅಂದ ತಕ್ಷಣ ಏನು ಮಾತಾಡ್ದೇನೆ ಮಾಡ್ಕೊಟ್ರು. ಥ್ಯಾಂಕ್ ಯು ಅಣ್ಣ, ನಾನೇನ ಥ್ಯಾಂಕ್ ಯು. ಹರೀಶ್ ಸರ್, ಕರಿಸುಬ್ಬು ಸರ್, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಡಿಸೆಂಬರ್ಗೆ ರಿಲೀಸ್ ಮಾಡಬೇಕು ಅನ್ನೋದು. ದಯವಿಟ್ಟು ನೀವೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಟ್ಲೆ ಚಿತ್ರತಂಡದ ಮೇಲೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದನೇ ಮುಖ್ಯ. ನಾವೆಲ್ಲೇ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ನೀವು ನೋಡಿದ್ರೇನೆ. ಹಾಗೆ ನಮ್ಮ ಅರವಿಂದ್ ಅವರು ಕ್ಯಾಮ್ರಾಮನ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಅರವಿಂದ್ ಸರ್ ಒಂದು ಒಳ್ಳೆ ಫೋಟೋಗ್ರಫಿ ಮಾಡೋದಂಥವ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಈಗ ಸಾಗಲ್ಲಿ ಒಂದು ಒಳ್ಳೆ ಲಿರಿಕ್ಸ್ ಬರೆದಂಥವ್ರು ನಮ್ಮ ಚೇತನ್ ಸರ್ ಒಳ್ಳೊಳ್ಳೆ ಲೈನ್ ಬಂದಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಈ ಸಾಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ನೀವೆಲ್ಲರೂ ನಿಮ್ಮ ಸ್ಟೇಟಸ್ ಅಲ್ಲಿ, ಇನ್ಸ್ಟಾಲಿ, ಟ್ವಿಟರ್ ಅಲ್ಲಿ ಹಾಕೋದ್ ಮೂಲಕ ನಮ್ಗೆ ಹೆಲ್ಪ್ ಮಾಡಿ ನಮ್ಮ ಸಾಂಗ್ ನ ವೈರಲ್ ಮಾಡ್ಕೊಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಕಟ್ಲೆ ಚಿತ್ರತಂಡದ ಮೇಲೆ ಇರಲಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಭರತ್ ಗೌಡ್ರು, ಅವರು ತುಂಬಾ ಸಿನಿಮಾನ ತುಂಬಾ ಪ್ರೀತಿಸುವಂತ ಪ್ರೊಡ್ಯೂಸರು. ಸಿನಿಮಾ ಅಂದ್ರೆ ಏನ್ ಬೇಕು ಏನು ಎಲ್ಲರೂ ಕೊಡ್ತಾ ಬಂದ್ರು. ಈ ಸಿನಿಮಾಗೆ ಏನ್ ಬೇಕೋ ಪ್ರತಿ ಒಂದನ್ನು ಕೊಟ್ಟಿದ್ದಾರೆ. ಎಂದೂ ಒಂದು ಸಣ್ಣದು ಕಡಿಮೆ ಮಾಡಿಲ್ಲ. ಇದು ಯಾಕೆ ಬೇಕು, ಅದು ಯಾಕೆ ಬೇಕು, ಅದನ್ನ ಯಾಕೆ ಮಾಡ್ಬೇಕು, ಯಾಕೆ ಮಾಡ್ತೀರಾ, ಅವೆಲ್ಲ ಒಂದು ಪ್ರಶ್ನೆ ಒಂದಿನೂ ಕೇಳಿಲ್ಲ. ಬರೀ ದುಡ್ಡು ಕೊಡ್ತಾ ಇದ್ರು ಅಷ್ಟೇ. ಹಂಗಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಯ್ತು. ಅದು ನನ್ನನ್ನು ನೋಡ್ಕೊಂಡು ಅಷ್ಟು ಇನ್ವೆಸ್ಟ್ಮೆಂಟ್, ಯಾಕಂದ್ರೆ ನಾವು ಒಬ್ರು ಹೀರೋ, ಈಗ ಕೃಷ್ಣ ಸರ್ ಆಗ್ಲಿ ಈ ತರ ಒಂದು ಹೀರೋ ಮೇಲೆ ಇನ್ವೆಸ್ಟ್ ಮಾಡೋದು ದುಡ್ಡು ಬರುತ್ತೆ ಅಂತ. ಬಟ್ ನಮ್ಮ ಮೇಲೆ ಏನು ರಿಟರ್ನ್ ಗೊತ್ತಿಲ್ಲದೇನೆ ಅಷ್ಟು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಅವ್ರಿಗೆ ಋಣಿಯಾಗಿರ್ಬೇಕು. ಇಲ್ಲಿ ಬಂದಿರ್ತಕ್ಕಂಥ ನನ್ನ ಆತ್ಮೀಯ ಫ್ರೆಂಡ್ಸ್ ಆಗ್ಬೋದು, ಸ್ನೇಹಿತರಾಗ್ಬೋದು, ಕಬರಂತ ಎಲ್ಲರೂ ಬಂದಿದ್ದಾರೆ.
ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ನಮಸ್ಕಾರ. ಮೊದಲನೇದಾಗಿ ಪ್ರೆಸ್ ಹಾಗೆ ಪ್ರಿಂಟ್ ಸೋಷಿಯಲ್ ಮೀಡಿಯಾ ಎಲ್ಲ ಫ್ರೆಂಡ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಭರತ್ ಸರ್ ಹಾಗೆ ನಮ್ಮ ಡೈರೆಕ್ಟರ್ ವಿದಾ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಾರ್ ದ ಆಪರ್ಚುನಿಟಿ. ಹಾಗೆ ನನ್ನ ಎಲ್ಲ ಕೋಸ್ಟರ್ಸ್ ಕೆಂಪೇಗೌಡ ಸರ್ ಆಗಿರ್ಬೋದು, ಹಾಗೆ ಹರೀಶ್ ರಾಜ್ ಸರ್, ಸನ್ಮಿತಾ, ಹಾಗೆ ಶ್ರುತಿ ಅಕ್ಕ, ಅಮೃತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಸರ್, ಹಾಗೆ ಚೇತನ್ ಕುಮಾರ್ ಸರ್, ಭುವನ್ ಸರ್, ಮತ್ತೆ ಕರಿ ಸುಬ್ಬು ಸರ್, ಹಾಗೆ ತಬಲಾ ರಾಣಿ ಸರ್, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೂ ಕೂಡ. ನೀವೆಲ್ಲರೂ ಸಾಂಗ್ ನೋಡಿದ್ರೆ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಸನ್ಮಿತಾ ಅವರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ, ಹಾಗೆ ಕೆಂಪೇಗೌಡ ಸರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸದ್ಯದಲ್ಲೇ ನಮ್ಮ ಸಿನಿಮಾ ರಿಲೀಸ್ ರೆಡಿ ಇದೆ, ನಿಮ್ಮೆಲ್ಲರೂ ಸಪೋರ್ಟ್ ನಮಗ್ ಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಅವರು ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮೊದಲನೇ ಸಾರಿ ನನಗೆ ಕಾಲ್ ಬಂದಿತ್ತು ಕೆಂಪೇಗೌಡ ಸರಿಂದ, ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ನೀವು ಆಕ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ನನ್ನಂತೂ ತುಂಬಾನೇ ಖುಷಿ ಆಯ್ತು. ನನಗೆ ಅವಕಾಶ ಕೊಟ್ಟಂತಹ ಕಟ್ಟೆ ಸಿನಿಮಾ ತಂಡ ಡೈರೆಕ್ಟರ್ ಆದಂತಹ ವಿದಾ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಪ್ರೊಡ್ಯೂಸರ್ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ನಾಯಕ ನಟರಾದಂತಹ ಕೆಂಪೇಗೌಡ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರಿಗೆ ನಿಮ್ಮಿಂದ ನಾವು ಓಕೆ ಥ್ಯಾಂಕ್ ಯು. ನೀವು ಬಂದಿರುವಂತಹ ಎಲ್ಲಾ ನನಗೆ ಮಾತಾಡಕ್ ಬರಲ್ಲ ಆಕ್ಚುಲಿ. ಸೊ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಡನ್. ದಾಮಿನಿ ಕೃಷ್ಣ ಅವರಿಗೆ ಕನ್ನಡ ಸಿನಿಮಾದ ವತಿಯಿಂದ 30,000 ಹೂಮಾಲೆಯನ್ನ ಹಾಕಿ ಗೌರವವನ್ನು ನೀಡ್ತಾ ಇದ್ದೇವೆ.